ನಾನ್ ಸುಮಾರಾಗಿದ್ದೀನಿ, ಸಖತ್ತಾಗಿದ್ದೀನಿ, ಕದಾರಾಗಿದ್ದೀನಿ, ಕಡಕ್ ಆಗಿದ್ದೀನಿ. ಸೂತ್ರ ಕಟ್ರೆ ಗಾಳಿಪಟ, ಸುನಾಮಿ ಬಂದ್ರೆ ಧೂಳಿಪಟ ಮೇಡಮ್. ಜನ ನಾನ್ ತಪ್ಪು ಮಾಡಿದ್ದೀನಿ, ಅವ್ರು ತಪ್ಪು ಮಾಡಿದೀನಿ ಅಂತಲ್ಲ, ಪ್ರತಿಯೊಬ್ಬರ ಲೈಫ್ ಅಲ್ಲೂ ತಪ್ಪು ನಡೀತದೆ. ಅದನ್ನ ತಿದ್ಕೊಂಡು ಹೋಗ್ಬೇಕು ಅಷ್ಟೇ. ಕೆಲವರಿಗೆ ಸುನಾಮಿ ಬಗ್ಗೆ ಗೊತ್ತಿರಲ್ಲ, ದೂರದಲ್ಲಿ ಇದ್ಕೊಂಡೆ ಅವ್ನ್ ಸರಿಲ್ಲ ಅಂತ ಕೆಟ್ಟದಾಗ ಮಾತಾಡ್ತಾರೆ, ಅಕ್ಕನಂತಾರೆ, ಅಮ್ಮನಂತಾರೆ, ಬೇರೆ ಬೇರೆ ಏನ್ ಅನ್ಬೇಕು ಎಲ್ಲಾ ಮಾತಾಡ್ತಾರೆ. ಈ ಹೀರೋಯಿನ್ ಬಿಟ್ಬಿಟ್ಟು ಬೇರೆಯವ್ರನ್ನ ಹಾಕೊಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿ. ಅಂದ್ರೆ ಸುನಾಮಿಗೆ ಒಂದು ಟಗ್ ಆಫ್ ಇಲ್ಲ ಅಂದ್ರೆ ಆ ಸುನಾಮಿಗೆ ಒಂದು ಇದಿರಲ್ಲ ಅನ್ನೋ ತರ, ಒಂದ್ ಹಳ್ಳಿಯಿಂದ ಬಂದು ಒಂದ್ ತರಕಾರಿ ಮಾರ್ಕೊಂಡು ಒಂದ್ ರಿಯಲ್ ಡಿಶ್ ಬಂದು ರಿಯಲ್ ಡಿಶ್ ಗೆಲ್ಲೋದ್ ಇಂಡಸ್ಟ್ರಿಯಲ್ಲಿ ತಮಾಷೆ ಮಾಡ್ತಲ್ಲ ಯಾರನ್ನು. ನಾನು ಅವಾಗ್ಲೇ ಒಂದು 10 years 2010 ಅಲ್ಲೇನೆ ನಾನು ಗೋಲ್ಡ್ ಮೆಡಲಿಸ್ಟ್ ಹೈದರಾಬಾದ್ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ಕವಿಯಾಗಿ ಬರೆಯಲು ನಾ ಕವಿಯಲ್ಲ, ಚಿರವಾಗಿ ಉಳಿಯಲು ಈ ಭೂಮಿ ನಂದಲ್ಲ, ಡಿಲೇಟ್ ಆಗು ಇಬ್ಬರ ಪ್ರೇಮಿಗಳ ಬದುಕಿನಲ್ಲೇ ನಿಮ್ಮ ಇಬ್ಬರ ನೆನಪೊಂದೇ ಅಮರ ಈ ಪುಟ್ಟ ಹೃದಯದಲ್ಲಿ ಮಾಡಿ ನನ್ನ ಕಾಡಿದಳು. ನಾನ್ ನೋಡಿದ್ರೆ ಒಂದೇ ಇಟ್ಟು ಹುಡುಗಿ ನೋಡಿದ್ರೆ ಬದುಕೋದೇ ಡೌಟ್ ಗೊತ್ತಾ. ನಿಮ್ತರ ಮಿಂಗಲ್ ಆಗಿ ಪೊಂಗಲ್ ತಿನ್ನಕ್ ಹೋಗಲ್ಲ, ಮತ್ತೆ ಆಲ್ರೆಡಿ ಪೊಂಗಲ್ ತಿಂದಿದ್ದೀನಿ ಮಿಂಗಲ್ ಆಗಿ. ಸುನಾಮಿ ಸೈಲೆಂಟ್, ಈ ಸುನಾಮಿ ಸ್ವಲ್ಪ ವೈಲೆಂಟ್ ಅಷ್ಟೇ. ಅದ್ ಯಾವಾಗ ಬರ್ತಾರೆ, ನಾನು ಯಾವಾಗ್ಲೂ ಬರ್ತಾ ಇರ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಪ್ರತಿಧ್ವನಿ ನ್ಯೂಸ್. ಇವತ್ತು ನನ್ನ ಜೊತೆ ಇದ್ದಾರೆ ಬೆಂಕಿ, ಬಿರುಗಾಳಿ, ಸುನಾಮಿ ಕಿಟಿಯವರು, ಹಾಗೆ ಅವ್ರ ಜೊತೆ ಒಂದು ಮುದ್ದಾದ ಹೀರೋಯಿನ್ ಚರಿಷ್ಮಾ ಅವರು. ಅವರಿಬ್ರು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಫಸ್ಟ್ ಇಬ್ರಿಗೂ ವೆಲ್ಕಮ್ ಟು ಅವರ್ ಶೋ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದ್ದೀನಿ. ನೀವು? ನಾನ್ ಸುಮಾರಾಗಿದ್ದೀನಿ, ಸಖತ್ತಾಗಿದ್ದೀನಿ, ಕದಾರಾಗಿದ್ದೀನಿ, ಕಡಕ್ ಆಗಿದ್ದೀನಿ ಅಷ್ಟೇ, ನೋ ವರ್ಡ್ಸ್. ಹಿಂಗೆ ನೈಸ್. ಈಗ ಕೋರಾ ಬರ್ತಾ ಇದೆ, 18ನೇ ತಾರೀಕು ಕಾಯ್ತಾ ಇದೀವಿ. ನಾನು ಇನ್ನು ಹೆಂಗ್ ಅನಿಸ್ತಾ ಇದೆ ಅಂತ ಕೇಳಕ್ ಮುಂಚೆನೆ ಅವರೇ ಹೇಳ್ಬಿಟ್ರು, ಇಬ್ರು ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಆಕ್ಚುಲಿ ಪ್ರತಿದಿನನೂ ಕಾಯ್ತೀವಿ, ಯಾವಾಗ ಹೋಗುತ್ತೆ ದಿನಗಳು ಅಷ್ಟೇ ನರ್ವಸ್ ಆಗಿದ್ವಿ. ಯೂಶಲಿ ಎಲ್ರು ನಂಗೆ ಡೇಟ್ ಹತ್ರ ಬರ್ತಾ ಭಯ ಆಗ್ತಿದೆ, ಇನ್ನೊಂದ್ ಸ್ವಲ್ಪ ದಿನ ಸಿಗ್ಬಾರ್ದಿತ್ತ ಪ್ರಮೋಷನ್ಗೆ ಅಂತ ಫೀಲ್ ಆಗ್ತಿದೆ ಅಂತ ಹೇಳ್ತಾರೆ ಜನರಲ್ ಆಗಿ. ನೀವಿಬ್ರು ಡೇಟ್ ಎಷ್ಟು ಬೇಗ ಹೋಗುತ್ತೋ ಅಂತ ಕಾಯ್ತಿದೀನಿ ಅಂತ ಹೇಳ್ತಿದ್ದೀರಾ. ಪ್ರಮೋಷನ್ ನಮ್ಮ ಡೈರೆಕ್ಟರ್ಸ್ ನಮ್ಮ ಪ್ರೊಡ್ಯೂಸರ್ ಎಲ್ಲ ಮಾಡ್ತಾ ಇದ್ದಾರೆ ಪ್ರಮೋಷನ್. ನಾವು ಅಷ್ಟೇ ಸ್ಟೇಟಸ್ ಬೇರೆ ಫ್ರೆಂಡ್ಸ್ ಗೆ ಹಂಗೆ ಹೇಳ್ಕೊಂಡು ನಾವು ಪ್ರಮೋಷನ್ ಮಾಡ್ಕೊತಾ ಇದೀವಿ. ಸೊ ಆಲ್ಮೋಸ್ಟ್ ಇವಾಗ ಜನರಿಗೆ ಕೋರಾ ಅಂತಂದ್ರೆ ಗೊತ್ತಾಗ್ತಾ ಇದೆ. ಅದ್ ಆಕ್ಚುಲಿ ಒಂಥರ ಖುಷಿ ಪಡುವಂತ ವಿಷಯನೇ. ಕೋರಾ ಹೇಗೆ ನಾನು ನೋಡಿದೀನಿ, ಪೋಸ್ಟರ್ ಅಲ್ಲಿ ನಾನು ನೋಡಿದೀನಿ, ಬ್ಯಾನರ್ಸ್ ಅಲ್ಲಿ ನಾನು ನೋಡಿದೀನಿ. ತುಂಬಾ ಜನ ಸಾಂಗ್ ಇಂದ ಬಂದಿದ್ದಾರೆ ವಾಪಸ್ ಈ ಕಂಟೆಂಟ್ ಗೆ. ಸೊ ಅದೊಂದು ಪಾಸಿಟಿವ್ ವೈಬ್ಸ್ ನಮ್ಗೆ. ಎಕ್ಸಾಕ್ಟ್ಲಿ. ಅಂಡ್ ನಂಗೆ ಸುನಾಮಿ ಕಿಟ್ಟಿ ಅವ್ರನ್ನ ನೋಡಿದಾಗ ಪ್ರತಿ ಸತಿ ಅನ್ಸೋದು ಇದೆ, ಎಲ್ರಿಗೂ ಒಂದ್ ಕ್ಷಣ ಇದೇ ತರ ಹುಡ್ಗ ನಮ್ಮೂರಲ್ಲಿ ಒಬ್ಬ ಇದಾನಲ್ವಾ ಅಂತ ಕನೆಕ್ಟ್ ಆಗ್ಬಿಡ್ತೀರಾ ನೀವು. ಅಂದ್ರೆ ಎಲ್ಲಾರು ಆಲ್ಮೋಸ್ಟ್ ತುಂಬಾ ಜನ ಎಲ್ಲರೂ ಕೇಳಿದ್ವಿ, ಇದೇ ತರ ನಮ್ಮೂರಲ್ಲಿ ಒಬ್ಬ ಇದಾನೆ ಕಣೋ ಅಂತ. ಅಷ್ಟು ಪ್ರತಿ ಊರಿನ ಮಗ ತರ ಫೀಲ್ ಕೊಡುತ್ತೆ ನಿಮ್ಮ ಅಪಿಯರೆನ್ಸು, ನಿಮ್ ಲುಕ್ಸು, ಮತ್ತೆ ನೀವು ಮಾತಾಡೋ ರೀತಿ. ಅಂದ್ರೆ ಒಂಥರ ಡೋಂಟ್ ಕೇರ್ ಅನ್ನೋ ತರ ಹೆಂಗ್ ಅನ್ಸುತ್ತೆ ಆ ಟೈಮ್ಗೆ ಅದನ್ನ ಓಪನ್ ಆಗಿ ಹೇಳ್ಬಿಡ್ತೀರಾ, ನೋ ಫಿಲ್ಟರ್ ಆ ತರ. ಅಂಡ್ ಜೀವನದಲ್ಲಿ ತುಂಬಾ ಕಷ್ಟ, ನಷ್ಟ, ಸುಖ, ದುಃಖ ಎಲ್ಲಾ ನೋಡಿದಿರಾ. ನಂಬಿಕೆ ದ್ರೋಹ, ಬ್ಯಾಕ್ ಸ್ಟ್ಯಾಬಿಂಗ್, ಜೊತೆಲೆ ಇದ್ದವ್ರು ಮೋಸ ಮಾಡಿರೋದು, ಪ್ರತಿಯೊಂದು ನೋಡ್ಕೊಂಡು 11 years ಜರ್ನಿ ಇವತ್ತು ಇಲ್ಲಿ ಕೂತಿದ್ದೀರಾ. ಈ ಕ್ಷಣಕ್ಕೆ ಹೇಗ್ ಅನ್ಸ್ತಾ ಇದೆ ಕೋರಾವರೆಗೂ ಇರೋ ಜರ್ನಿ? ಇಲ್ಲ ಮೇಡಮ್, ಸೂತ್ರ ಕಟ್ರೆ ಗಾಳಿಪಟ, ಸುನಾಮಿ ಬಂದ್ರೆ ಧೂಳಿಪಟ ಮೇಡಮ್. ಅದೇ ತರ ಕೋರ ಮುಖಾಂತರ ಧೂಳಿಪಟ ಮಾಡಕ್ ಇಂಡಸ್ಟ್ರಿಗೆ ಬರ್ತಾ ಇದೀನಿ. ನಾ ರಿಯಾಲಿಟಿ ಶೋಗಳಲ್ಲಿ ಸುನಾಮಿ ಕಿಟ್ಟಿನ ನೋಡಿದ್ದೆ ಬೇರೆ, ಕೋರಾದಲ್ಲಿ ನೋಡೋದೇ ಬೇರೆ. ಇದೇ ತಿಂಗಳು 18ನೇ ತಾರೀಕು ಏಪ್ರಿಲ್ ಕೋರಾ ಫುಲ್ ಕರ್ನಾಟಕ ಫುಲ್ ರಿಲೀಸ್ ಆಗ್ತೈತೆ. ಮತ್ತೆ ನಮ್ಮ ಸಿನಿಮಾನ ನೋಡಿ ತೆಲುಗು ತಮಿಳವರು ತಗೊಂಡಿದ್ದಾರೆ, ಅದು ತುಂಬಾ ಖುಷಿ ಇದೆ. ಆದ್ರೆ ಇವತ್ತು ನನ್ ಏನಪ್ಪ ಎಕ್ಸೈಟ್ಮೆಂಟ್ ಅಂದ್ರೆ, ನೀವ್ ಹೇಳಿದ್ರೆ ಅವಾಗ್ಲೇ ಚರಿಷ್ಮಾ ಕೇಳಿದಾಗ ಡೇಟ್ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ರೆ ಚೆನ್ನಾಗಿರುತ್ತೆ. ಇವತ್ತುವರೆಗೂ ನಾವು ಡೇಟ್ ಫಿಕ್ಸ್ ಮಾಡೋವರೆಗೂ ಬಿಫೋರ್ ನಾವು ಪ್ರಮೋಷನ್ ಮಾಡ್ಕೊಂಡು ಬರ್ತಾನೆ ಇದೀವಿ. ಎವ್ರಿ ಡೇ ಡೇಟ್ ಇವತ್ತು ಅಂತ ಇದಿಲ್ಲ, ಎವ್ರಿ ಡೇ ಪ್ರಮೋಷನ್ ಮಾಡ್ತಾ ಇದೀವಿ ನಾವು. ಅಂದ್ರೆ ತುಂಬಾ ನೀವು ಟೀಸರ್ ನೋಡಿರ್ಬೋದು, ಒಪ್ಪಿಕೊಂಡಳು ಸಾಂಗ್ ನೋಡಿರ್ಬೋದು, ಟ್ರೈಲರ್ ನೋಡಿರ್ಬೋದು, ತುಂಬಾ ಇಡೀ ಕರ್ನಾಟಕ ಜನ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಒಳ್ಳೆ ವ್ಯೂವರ್ಸ್ ಹೋಗಿದೆ, ಮಿಲಿಯನ್ಸ್ ವ್ಯೂ, 2-3 millions ಗಂಟೆ ಹೋಗಿದೆ. ಆಮೇಲೆ ನಮ್ಮ ಕೋರದಲ್ಲಿ ಸ್ಪೆಷಲ್ ಏನಂದ್ರೆ, ನೀವು ಮೇಕಿಂಗ್ ಆಗಿರ್ಬೋದು, ಒಂದು ಕಾರ್ಡ್ ಸಬ್ಜೆಕ್ಟ್ ಅಲ್ಲಿ ಒಂದು ಆ ವಾತಾವರಣ, ನೀವು ಗ್ರೀನರಿ, ಆ ಲೊಕೇಶನ್ ತುಂಬಾ ಇಷ್ಟಪಟ್ಟಿದ್ದಾರೆ. ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ ನಮ್ಮ ಕೋರೆಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ.
ಸೋ ಟ್ರೂ. ಈಗ ನೆಕ್ಸ್ಟ್ ಅದೇ ಹೇಳೋಣ ಅಂತ ಹೊರಡ್ತಾ ಇದ್ದೆ. ಬಿಕಾಸ್ ಲೈಫ್ ಅಲ್ಲಿ ಏನೇ ಆ ನೆಗೆಟಿವಿಟಿಗಳು ಅದು ಇದು ತುಂಬಾ ಫೇಸ್ ಮಾಡಿದೀರಾ ಆಲ್ರೆಡಿ. ನಿಮ್ದು ಅಲ್ಲಿರೋ ತಪ್ಪಿಗೂ ಕೆಲವೊಂದ್ಸತಿ ಆ ಆರೋಪನ ತಗೊಂಡಿದ್ದೀರಾ ನೀವು. ಸತ್ಯ. ಬಟ್ ಈ ವಿಷಯ ಸಿನಿಮಾ ವಿಷಯ ಅಂತ ಬಂದಾಗ ಜನರು ಅದನ್ನ ನೋಡ್ತಾ ಇರೋ ರೀತಿ, ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ರೀತಿ ತುಂಬಾನೇ ವಿಭಿನ್ನವಾಗಿದೆ. ಹೌದೌದು. ಇಲ್ಲ ಮೇಡಮ್, ಏನ್ ಗೊತ್ತಾ, ಜನ ನಾನ್ ತಪ್ಪು ಮಾಡಿದ್ದೀನಿ, ಅವ್ರು ತಪ್ಪು ಮಾಡಿದೀನಿ ಅಂತಲ್ಲ, ಪ್ರತಿಯೊಬ್ಬರ ಲೈಫ್ ಅಲ್ಲೂ ತಪ್ಪು ನಡೆಯುತ್ತದೆ. ಅದನ್ನ ತಿದ್ಕೊಂಡು ಹೋಗ್ಬೇಕು ಅಷ್ಟೇ. ಕೆಲವರಿಗೆ ಸುನಾಮಿ ಬಗ್ಗೆ ಗೊತ್ತಿರಲ್ಲ, ದೂರದಲ್ಲಿ ಇದ್ಕೊಂಡೆ ಅವ್ನ್ ಸರಿಲ್ಲ ಅಂತ. ಈಗ ನಿಮ್ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ಮಾತಾಡ್ತಾರೆ. ಕಮೆಂಟ್ಸ್ ಹಾಕೋರಿಗೆ ಕಮೆಂಟ್ಸ್ ಬಾಕ್ಸ್ ಎಲ್ಲ ಇಟ್ಕೊಂಡು ಸುಮ್ನಿರ್ಬೇಕು. ಕಾಲಿರೋದಕ್ಕೆ ಕಾಲಿಡೋರ್ನ ಬಂದಾಗ್ಲೇ ಜೊತೆಗೆ ಇಟ್ಕೋಬೇಕು. ಸುಮ್ನೆ ದೂರದಲ್ಲಿ ಇಟ್ಕೊಂಡು ನೆಗೆಟಿವ್ ಮಾಡೋದು ಆಯ್ತು, ನಾನ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ರಿಗೆಲ್ಲ ಕೆಟ್ಟಂಗ್ ಮಾತಾಡ್ತಾರೆ, ಅಕ್ಕನಂತಾರೆ, ಅಮ್ಮನಂತಾರೆ, ಬೇರೆ ಏನ್ ಅನ್ಬೇಕು ಎಲ್ಲಾ ಮಾತಾಡ್ತಾರೆ. ನಾವು ರಿಪ್ಲೈ ಮಾಡಿದ್ರೆ 1 ಸೆಕೆಂಡ್ ಸಾಕು ರಿಪ್ಲೈ ಮಾಡಕ್ಕೆ. ಬಟ್ ಅವ್ರ ಜಾಗ ನಾವು ಇಷ್ಟಪಡಲ್ಲ. ನಮ್ಮ ದೇವ್ರು ಒಂದು ಸರಸ್ವತಿ ಹೊಳ್ದಿದಾರೆ ನಮ್ಗೆ, ಅದನ್ನ ಬೆಳೆಸ್ಕೊಂಡು ಆರೈಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇನ್ನೊಬ್ರು ಬೈತಾರೆ ಅಂತ ನಾವು ಬೈಯೋದು, ಒಂದ್ ಗಾಯ ಆಗಿರುತ್ತೆ, ಗಾಯಗೆ ಔಷಧಿಯಾಗಿ ವಾಸೆ ಮಾಡ್ಕೋವ, ಗಾಯನ ಕೆರಿತಾನೆ ಇದ್ರೆ ದೊಡ್ಡ ಗಾಯ ಆಗುತ್ತೆ. ಅದ್ರ ಬದಲು ಅಂತವನಿಗೆಲ್ಲ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ನಿಜ. ಅದೇ ಅದೇ ನಾನು ಹೇಳ್ತಾರ ಒಂಥರ ನಾನು ಹೇಳ್ತಿದ್ರೆ ಇನ್ಕ್ಲೈಂಡ್ ಆಗಿ ಹೋಗ್ಬಿಟ್ಟಿರ್ತೀನಿ ಆ ವಿಷಯಕ್ಕೆ ತರ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಆಕ್ಚುಲಿ. ಇನ್ನು ಚರೀಶ್ಮಾ ಅವರೇ, ನೀವು ಬೇಸಿಕಲಿ ರಂಗಭೂಮಿ ಕಲಾವಿದೆ ಅಂತ ಗೊತ್ತಾಯ್ತು, ತುಂಬಾನೇ ಖುಷಿ ಆಯ್ತು ಕೂಡ. ಬಿಕಾಸ್ ಇಂಡಸ್ಟ್ರಿನಲ್ಲಿ ರಂಗಭೂಮಿ ಅವರಿಗೆ ಅವಕಾಶಗಳು ಸಿಕ್ಕಿದ್ರೆ ಆಕ್ಟಿಂಗ್ ಅನ್ನೋದಕ್ಕೆ ಒಂದು ಮರ್ಯಾದೆ ಇರುತ್ತೆ ಅಂತ ನನ್ಗೂ ಪರ್ಸನಲ್ ಒಪಿನಿಯನ್. ಸೊ ನೀವು ನಿಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ಅಥವಾ ಒಂದು ಆಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ ಮೂಮೆಂಟ್ ಇಂದ ಈ ಕೋರಾವರೆಗೂ ಇವತ್ ಬಂದ್ ಇಲ್ಲಿ ನಿಂತ್ಕೊಳ್ಳೋದು, ಇಲ್ಲಿ ಕುತ್ಕೊಳ್ಳೋದಕ್ಕೆ ಪ್ರಮೋಷನ್ ವರ್ಗು ಅದೇನೇನ್ ಎಫರ್ಟ್ಸ್ ತಗೊಳ್ತು, ಏನೇನ್ ಪ್ರಯತ್ನಗಳು ಮಾಡಿದ್ರಿ ಅಂತ? ಸೊ ನನಗೆ ಈ ತರ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ನಂಗೆ ತುಂಬಾನೇ ಇಷ್ಟ. ತುಂಬಾ ಸ್ಕೂಲ್ ಇಂದನು, ಸನ್ರೈಸ್ ಇಂದನು. ಸೊ ಡ್ಯಾನ್ಸ್, ನಾಟಕಗಳು, ಹಾಡಾಡೋದು ಆಗ್ಲಿ. ಬಟ್ ಇವಾಗ ಹಾಡ್ ಚೆನ್ನಾಗಿ ಬರಲ್ಲ ನಮ್ಗೆ ಹಾಡಕ್ಕೆ. ಫಸ್ಟೇ ಹೇಳ್ಬಿಟ್ರು ಎಲ್ಲಿ ಕೇಳ್ಬಿಡ್ತೀವಿ ನಾವು ಹಾಡಿ ಅಂತ. ಇವಾಗ ಮುಂಚೆ ಚಿಕ್ಕ ವಯಸ್ಸಲ್ಲಿ ಇರುವಾಗ ಹಾಗಾಗಿ ಥಿಯೇಟರ್ ಪಾಪ ಮಮ್ಮಿ ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನ ಭರತನಾಟ್ಯಂ ಕ್ಲಾಸ್ ಹಾಕಿ, ಸೊ ಆಮೇಲೆ ಕ್ಲಾಸಿಕಲ್ ಡ್ಯಾನ್ಸರ್ ಅಷ್ಟೇ. ಸೊ ಅದ್ ಹಾಕಿ, ಸೊ ನಾನು ಥಿಯೇಟರ್ಸ್ ಅಲ್ಲಿ ಪ್ರತಿಭಾ ಕಲಾಮಂದಿರ, ಸೊ ಅಲ್ಲಿ ನನ್ನ ಥಿಯೇಟರ್, ನನ್ನ ರಂಗಭೂಮಿ ಇದು ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಇಲ್ಲಿಗೆ ಬಂದ್ಬಿಟ್ಟು ನಾನು ಆಕ್ಚುಲಿ ಬ್ಯಾಂಗ್ಳೂರ್ಗೆ ಬರುವಾಗ ನಾಡಾಕ್ ಅಂತ ನನ್ನ ಕಾಲೇಜಿಂದನೇ ಆಕ್ಚುಲಿ ನನ್ನ ಥಿಯೇಟರ್ ಸ್ಟಾರ್ಟ್ ಆಯ್ತು. ಸೊ ಆಕ್ಚುಲಿ ನಾನು ಯಾವತ್ತೂ ನಾನು ಸಿನಿಮಾಕ್ಕೆ ಬರ್ಬೇಕು ಅಂತ ನಾನು ಏನು ಯೋಚನೆ ಮಾಡಿರ್ಲಿಲ್ಲ. ಬಟ್ ನನಗೆ ಇಷ್ಟ ಇತ್ತು, ನಾನು ಹೇಳ್ಕೊಂಡಿದ್ದೆ. ಬಟ್ ನಮ್ಗೆಲ್ಲ ಯಾಕಪ್ಪ ಸಿನಿಮಾ ಅಂತ ಇತ್ತು. ನಾವು ಎಷ್ಟೊಂದ್ ಜನಕ್ಕೆ ಅದೇ ಒಂದು. ಹೌದು. ಯಾಕಂದ್ರೆ ನನ್ನ ಪಪ್ಪ ಆಕ್ಚುಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು, ಸಿನಿಮಾ ಇದೆಲ್ಲ ಬೇಡ ಅಂತೆಲ್ಲ. ಹೋಗ್ತಾ ಇವಾಗ ಆಕ್ಚುಲಿ ಅವರು ಕ್ಯಾಶುಯಲ್ ಆಗಿದ್ದಾರೆ. ಎಲ್ಲದನ್ನ ನೋಡಿ ಬೆಳೀತಾ ಇರೋದನ್ನ ನೋಡಿ ಕ್ಯಾಶುಯಲ್ ಆಗಿದ್ದಾರೆ. ಅದರ್ವೈಸ್ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ಸಿನಿಮಾ ಇದೆಲ್ಲ ಬೇಡ, ಏನು ಮಾಡ್ತಾ ಇದೀವಿ ಅದೇ ಸಾಕು ಅಂತಲ್ಲ. ಸೊ ಹಾಗಾಗಿ ಹೋಗ್ತಾ ಈ ಸಿನಿಮಾ ಬಂತು ನನಗೆ. ಅದೇ ಒಂದಿನ ಆಡಿಷನ್ಸ್ ಎಲ್ಲ ಆಗಿ ನನಗೆ ಇದೊಂದು ಸಿನಿಮಾ ಬಂತು. ಇದ್ರದ್ದು ಸಿನಿಮಾ ಜೊತೆಗೇನೆ ಇನ್ನೊಂದು ಸಿನಿಮಾ ಆಯ್ತು ನಂದು ಒಟ್ಟಿಗೆ. ಸೊ ಅದ್ರಲ್ಲಿ ರಿಲೀಸ್ ಆಗಿ ಈಗ ಸೆಕೆಂಡ್ ಸಿನಿಮಾ ರಿಲೀಸ್ ನೈಸ್. ಅದೇ ಹೇಗೆ ಆಡಿಷನ್ ಪ್ರೊಸೆಸ್ ಎಲ್ಲ ಯಾರ ಕಡೆಯಿಂದ ಅಪ್ರೋಚ್ ಬಂತು, ಹೇಗಾಯ್ತು ಅಂತ? ಇಲ್ಲ, ಆಕ್ಚುಲಿ ಮೂರ್ತಿ ಸರ್ ಒಂದನ್ನ ಫೋನ್ ಮಾಡಿದ್ರು ಹೀಗೆ ಅಂತ. ಮೂರ್ತಿ ಸರ್ ನನ್ನ ಫ್ರೆಂಡ್ ಸಿನಿಮಾ ಮುಹೂರ್ತದಲ್ಲಿ ನನಗೆ ಪರಿಚಯ. ಹಾಗಾಗಿ ಅವ್ರೆಲ್ಲ ನೋಡಿದ್ರು ಕಾಣುತ್ತೆ ಸಿನಿಮಾಗೆ ಹಾಕೋಬಹುದು ಅಂತ ಫೋನ್ ಮಾಡಿ ಬಂತು. ಸೊ ಅದೇ ಡೈರೆಕ್ಟರ್ ಸರ್ ಅಲ್ಲೇ ಇದ್ರು, ಮೂರ್ತಿ ಸರ್ ಆಫೀಸ್ ಅಲ್ಲೇ ಇದ್ರು. ಅಲ್ಲಿ ಆಡಿಷನ್ಸ್ ನಡೀತು. ಆಡಿಷನ್ಸ್ ಎಲ್ಲ ಆಗಿ ಡೈರೆಕ್ಟರ್ ಸರ್ ನನಗೆ ಕತೆ ಹೇಳಿದ್ರು. ನನ್ ಕತೆ ಅರ್ಥ ಆಗಿಲ್ಲ, ತುಂಬಾ ಸೀಕ್ವೆನ್ಸ್ ಗಳಿದೆ ಈ ಮೂವಿಯಲ್ಲಿ, ಅರ್ಥ ಆಗಿಲ್ಲ. ಅವ್ರಿಗೆ ಕತೆ ಹೇಳಕ್ ಬರಲ್ಲ ಅಂತ ಅಲ್ಲ, ಬಿಕಾಸ್ ನನ್ನ ಬೇರೆ ಇಂಟರ್ವ್ಯೂಸ್ ಅಲ್ಲಿ ಕೇಳಿದ್ದಾರೆ, ಸೊ ಅವ್ರಿಗೆ ನನ್ ಕತೆ ಹೇಳಕ್ ಬರೋದಿಲ್ವಾ ಅಂತ ಹಾಗಲ್ಲ. ಬಟ್ ತುಂಬಾ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ ಆಗಿದೆ ಈ ಸಿನಿಮಾದಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಯಾವಾಗ ಶೂಟಿಂಗ್ ನಡೀತಾ ಇತ್ತು ಹಾಗೆ ಗೊತ್ತಾಯ್ತು ನನಗೆ ಇದು ಸಿನಿಮಾ ಅಂತ, ಸ್ಟೋರಿ ಅಂತ ಫೈನಲಿ ಅರ್ಥ ಆಯ್ತು. ಈಗ ಡೈರೆಕ್ಟರ್ಗೆ ಫುಲ್ ಖುಷಿ ಆಗಿರುತ್ತೆ ಈ ಇಂಟರ್ವ್ಯೂ ನೋಡಿದ್ಮೇಲೆ. ಓಕೆ, ಈಗ ಈ ಕಥೆನ ನಿಮ್ಗೆ ಫಸ್ಟ್ ಹೇಳಿದ್ಯಾರು? ಐ ಮೀನ್ ಈ ತರ ಒಂದ್ ಸಿನಿಮಾ ಮಾಡ್ತಿದೀವಿ, ಓಕೆ ಇದಕ್ ನಿನ್ನೆ ಸೆಲೆಕ್ಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಂತ. ಐ ಹೋಪ್ ಪಿ ಮೂರ್ತಿ ಸರ್ ಆಗಿರ್ತಾರೆ ಅಂತ ಅನ್ಕೊಳ್ತೀನಿ. ಹೇಗ್ ಪ್ರೋಸೆಸ್? ಇಲ್ಲ ಮೇಡಮ್, ನಾನು ಮೂರ್ತಿ ಅಣ್ಣ ಹಳೆ ಫ್ರೆಂಡ್.
ಯಾ ಅಂದ್ರೆ ನಮ್ಮ ಅಣ್ಣನ್ ತರ ಅವರು ಅವಾಗ್ಲೇನೆ ನಾನು ಇಂಡಿಯನ್ ಶೋಗೆ ಎತ್ಕೊಂಡ್ ಬಂದಾಗ ಫ್ರೆಂಡ್ ಕೋರಾ ಅಂತ ಬಂದಾಗ ವೋಲ್ಟಸ್ ಶೋ ಅವ್ರಿಗೆ ಎಂಟ್ರಿ ಕೊಟ್ಟಿದ್ದು. ಸುನಾಮಿ ಕಿಟ್ಟಿನ ಒಂದು ಫಾರೆಸ್ಟ್ ಬೇಸ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರಿಯಾಲಿಟಿ ಶೋ ನೋಡಿದ್ರು ರಫ್ ಅಂಡ್ ಅಪ್ ಅಂತ. ಬಟ್ ಈ ಕಾರ್ಡ್ ಸಬ್ಜೆಕ್ಟ್ ಅಂತ ಬಂದಾಗ ಒಂದ್ ಒಳ್ಳೆ ಕತೆ ಮಾಡ್ಬೇಕು ಅಂದ್ಬಿಟ್ಟು 3 ಜನ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ವೋಲ್ಟಸ್ ಶೋ ರೆಡಿ ಮಾಡ್ಕೊಂಡಿದ್ರು. ಅವಾಗ ನಾನೇ ನೆನಪಿಗೆ ಬಂದಿದ್ದೆ ಅವ್ರಿಗೆ, ಈ ಕತೆಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ರಫ್ ಅಂಡ್ ಅಪ್ ಇರೋಂತ ಒಂದು ಕ್ಯಾರೆಕ್ಟರ್ ಅಂತ. ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದ್ದಾರೆ. ಒಂದ್ ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ವರ್ಲ್ಟದಲ್ಲಿ ನೋಡಿರ್ಬೋದು 100 ಡೇಸ್ ಕೊಟ್ಟಿದ್ರು ಶ್ರೀ ಸರ್. ಈಗ ಕೋರಾ ಮುಖಾಂತರ ನಮ್ಗೊಂದ್ ಒಳ್ಳೆ, ನನ್ಗೂ ಚರಿಷ್ಮಗೂ ಒಂದ್ ಒಳ್ಳೆ ಬ್ರೇಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರು ಸ್ಟಾರ್ಗಳು ಬೆಳೀತಾ ಒಂದೊಂದ್ ಸಿನಿಮಾ ಮಾಡ್ತಾ ಸ್ಟಾರ್ ಆಗ್ತಾರೆ. ಫಸ್ಟ್ ಯಾರು ಸ್ಟಾರ್ ಆಗಿ ಸಿನಿಮಾ ಮಾಡಲ್ಲ. ಈಗ ನೀವು ಹೀರೋಯಿನ್ ಆಗ್ಬೇಕಾದ್ರೆ ಫಸ್ಟ್ ಸಿನಿಮಾ ನಿಮ್ಗೆ ಹೊಸಬುದೆ, 2 ಸಿನಿಮಾ ಗಿದ್ಮೇಲೆ ನೀವು ಹೀರೋಯಿನ್ ದೊಡ್ಡ ಸ್ಟಾರ್ ಆಗ್ತೀರ. ಅದೇ ತರ ನಮ್ ಲೈಫ್ ಅಲ್ಲೂ ನನ್ಗೂ ಚರಿಷ್ಮಗೂ ಒಂದ್ ಒಳ್ಳೆ ಜರ್ನಿ ಅಂತಾನೆ ಹೇಳ್ಬೋದು ಕೋರಾ. ಬಟ್ ನೀವು ಕೋರನ ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದಿರಾ, ಸಿನಿಮಾನು ಅದೇ ತರ ನೋಡ್ಬೋದು ನೀವು. ಮೇಕಿಂಗ್ ವೈಸ್, ಕಂಟೆಂಟ್, ಆ ಸ್ಕ್ರೀನರಿ, ಆ ಲೊಕೇಶನ್, ಆ ಪ್ರಾಪರ್ಟೀಸ್ ವೈಸ್ ನೀವು ಏನೋ ಒಂಥರ ಹೋಗ್ತೀರಾ. ಇಲ್ಲ, ಆಲ್ರೆಡಿ ಟೀಸರ್, ಟ್ರೈಲರ್, ಸಾಂಗ್ ಎಲ್ಲಾ ನೋಡಿ ನಾನು ಫಸ್ಟ್ ಕಾಂಪ್ಲಿಮೆಂಟ್ ಮಾಡಿದ ಅದೇ. ಅಂದ್ರೆ ನನ್ ಕತೆ ಇನ್ನೂ ಗೊತ್ತಿಲ್ಲ ಇರೋ ಕಾರಣ ನಾನ್ ಪ್ರೊಡ್ಯೂಸರ್ ಹೇಳಿದ ಅದೇ ಫಸ್ಟ್. ಕ್ವಾಲಿಟಿ ಇಸ್ ರಿಯಲಿ ಅಮೇಸಿಂಗ್ ಅಂತ. ಇದನ್ನ ಏನಾದ್ರು ನಾನು ಅವ್ರಿಗೆ ಅದನ್ನು ಹೇಳ್ದೆ, ತಪ್ಪಿಕೋಬೇಡಿ ಇಬ್ರು. ಏನಾದ್ರು ಬೈ ಇದನ್ನ ಎನಿ ಚಾನ್ಸ್ ಆಕ್ಷನ್ ಮೂವಿನೋ ಏನಾದ್ರು ಮಾಡಿದಿರ ಇವ್ರು ಇದೇ ಬಜೆಟ್ ಅಲ್ಲಿ ಇಷ್ಟು ಖರ್ಚು ಮಾಡಿ, ಏನಾದ್ರು ಆಕ್ಷನ್ ಮೂವಿನೇ ಇದೆ ಆಕ್ಚುಲಿ. ಬಟ್ ಒಂದ್ ಒಳ್ಳೆ ಮಟ್ಟಕ್ಕೆ ಫುಲ್ ಇವಾಗ ಏನ್ ಹೇಳ್ತಾರಂದ್ರೆ ಈ ಹೀರೋಯಿನ್ ಬಿಟ್ಬಿಟ್ಟು ಬೇರೆಯವ್ರನ್ನ ಹಾಕೊಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿ. ಈಗ ಕಾಡಲ್ಲಿ ಮಾಡಿರೋ ಸ್ಟೋರಿ ಅಂತ ನಮಗ್ ಗೊತ್ತಾಯ್ತು. ಬಟ್ ಅದನ್ನ ಇವಾಗ ಸಿಟಿ ಲೈಫ್ ಅಲ್ಲಿ ಒಂದು ಹೀರೋ ಎಂಟ್ರಿ ಇರುತ್ತೆ ಅಥವಾ ಅವ್ನ್ ಲೈಫ್ ಇರುತ್ತೆ, ಆ ತರ ಕತೆ ಏನಾದ್ರು ಮಾಡಿದಿದ್ದೆ. ಬಟ್ ಇದು ಒಂದ್ ಎಲ್ಲೋ ರೇಂಜ್ ಹೋಗ್ತಿದೆ. ಅಂದ್ರೆ ಇದು ಕ್ವಾಲಿಟಿ ರಿಯಲಿ ಹೆಂಗ್ ಅನ್ಸ್ತು ಅಂತಂದ್ರೆ ನಮ್ಗೆಲ್ಲ ಈ ತಮಿಳು ತೆಲುಗು ಮೂವೀಸ್ ನಾವ್ ನೋಡಿ ತುಂಬಾನೇ ಇಷ್ಟ ಪಡ್ತೀವಲ್ಲ, ಒಂದಷ್ಟು ಮೂವೀಸ್, ಸರ್ಟೈನ್ ಕ್ಯಾಟಗರಿ ಮೂವೀಸ್, ಆ ತರ ಅನ್ಸ್ತಾ ಇದೆ. ಇಲ್ಲ ಮೇಡಮ್, ಏನಾಗುತ್ತೆ ಗೊತ್ತಾ, ಸಿಟಿ ಸಬ್ಜೆಕ್ಟ್ ನೀವು ಆಲ್ಮೋಸ್ಟ್ ಎಲ್ಲರೂ ಯೂಸಲಿ ಮಾಡ್ತಾರೆ. ಅಂದ್ರೆ ಕಂಟೆಂಟ್ ಬೇರೆ ಇರುತ್ತೆ, ಸಿಟಿನೇ ಕಂಟೆಂಟ್ ಬೇರೆ ಇರುತ್ತೆ. ಬಟ್ ನಾವು ಪಾರ್ಸಲ್ ಈಗ ಪುಷ್ಪ ನೋಡಿರ್ಬೋದು, ಕಾಂತಾರ ನೋಡಿರ್ಬೋದು, ಈ KGF ನೋಡಿರ್ಬೋದು, ಆ ತರ ಫೀಲ್ ಅಲ್ಲಿ ಡೈರೆಕ್ಟರ್ ಒಂದು ಮೇಕಿಂಗ್ ಇಟ್ಕೊಂಡ್ ಮಾಡಿರೋ. ಬಟ್ ಆ ಜಾನರಿಸಂ ಬೇರೆ, ನಮ್ ಕೋರಾ ಜಾನರಿಸಂ ಬೇರೆ, ಟೈಟಲ್ ಬೇರೆ ಮತ್ತೆ ಕಾನ್ಸೆಪ್ಟ್ ಬೇರೆ. ನಿಜ, ಅದಂತೂ ಗೊತ್ತಾಗ್ತಾ ಇದೆ. ಅದಂತೂ ಪ್ರತಿ ಶಾರ್ಟ್ ಅಲ್ಲೂ ಗೊತ್ತಾಗ್ತಾ ಇದೆ. ಅವ್ರಿಗೆ ಎಷ್ಟು ಡಿಫಿಕಲ್ಟೀಸ್ ಚಾಲೆಂಜ್ ಮಾಡ್ಬಿಟ್ಟು ಈ ಸಿನಿಮಾ ಮಾಡಿದ್ರೆ ಅಂತ ಗೊತ್ತು. ಒಂದು ಫಾರೆಸ್ಟ್ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ನಾರ್ಮಲ್ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಚಾಲೆಂಜಸ್ ಇರುತ್ತೆ. ಆಕ್ಚುಲಿ ಸ್ಲಿಪ್ಪರ್ಸ್ ನಾವು ಯೂಸ್ ಮಾಡಿಲ್ಲ, ಸ್ಲಿಪ್ಪರ್ಸ್ ಯೂಸ್ ಮಾಡಿಲ್ಲ. ಬಟ್ ಇಲ್ಲಿ ಅಲ್ಲಿ ಮಾಡಿದೀವಿ, ಅದು ಸಿನಿಮಾ ರಿಲೇಟ್ ಆಗುತ್ತೆ. ಯಾಕೆ ಮಾಡಿದ್ವಿ ಅಂತ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಎಲ್ಲೂ ಸ್ಲಿಪ್ಪರ್ಸ್ ಯೂಸ್ ಮಾಡಿಲ್ಲ, ರಕ್ತ ಪರುಚ್ಕೊಂಡು ಆಕ್ಚುಲ್ ಆಗಿ ರಕ್ತ ಬಿದ್ದು ಎಲ್ಲ ತುಂಬಾ ಕಷ್ಟ ಆಯ್ತು. ಜಿಗ್ನೆಕೆಲ್ಲ ಕಲ್ಸ್ಕೊಂಡು ಸಾಂಗ್ ಶೂಟ್ ಅಲ್ಲೆಲ್ಲ ತುಂಬಾ ಕಷ್ಟ ಆಯ್ತು. ಫಾರೆಸ್ಟ್ ಸಬ್ಜೆಕ್ಟ್ ಅಲ್ಲಿ ಏನ್ ಗೊತ್ತಾ ಮೇಡಮ್, ಸಿಟಿ ಸಬ್ಜೆಕ್ಟ್ ತರ ಅಲ್ಲ. ಇಡೀ ಅಲ್ಲಿ ಒಂದು 200-300 ಜನ ಎವ್ರಿಡೇ ಜೂನಿಯರ್ ಆರ್ಟಿಸ್ಟ್ ಇರೋದು. ಸಟ್ಟು ಒಂದ್ ಅಟ್ಟು ಮಾಡ್ಬೇಕು, ಒಂದ್ ಬುಡಕಟ್ಟು ಜನಗದೊಂದು ಪ್ರಾಪರ್ಟಿ ರೆಡಿ ಮಾಡ್ಬೇಕು ಅಂತ ಅಂದ್ರೆ ಬೇಕೇ ಬೇಕಾಗುತ್ತೆ. ಆ ಟೈಮಲ್ಲೂ ಅಷ್ಟೇ ಚರಿಷ್ಮಗೂ ಪಾಪ, ಯಾಕಂದ್ರೆ ಸಿಟಿ ಸಬ್ಜೆಕ್ಟ್ ಒಂದ್ ಮಾಡಿದ್ದು. ಕಾಡ್ ಅಂತ ಬಂದಾಗ ಅವರು ಮಡಿಕೇರಿ ವಾತಾವರಣ ಎಲ್ಲ, ಅವ್ರು ಎಸ್ಟೇಟ್ ಎಲ್ಲ ಇರೋದು, ಒಡ್ಡಾಡಿರ್ತಾರೆ. ಬಟ್ ಶೂಟ್ ಮಾಡಲ್ವಲ್ಲ, ಅಲ್ಲೂ ಸ್ಲಿಪ್ಪರ್ ಹಾಕೊಂಡು ಊರ್ ಕಡೆ ಒಡ್ಡಾಡ್ತಾರೆ. ಶೂಟಿಂಗ್ ಟೈಮ್ ಅಲ್ಲೆಲ್ಲ ಗೊತ್ತಾಗಲ್ಲ, ಓಡು ಅಂತಾರೆ, ಬಾ ಅಂತಾರೆ, ಅಲ್ಲೂ ಮಾಡ್ಬೇಕು. ಬರೀ ಕಾಲು ತುಂಬಾ ಜನಕ್ಕೆ ಎಡ್ ಬಿದ್ದಿದೆ ಪಾಪ. ಜೂನಿಯರ್ ಆರ್ಟಿಸ್ಟ್ ಗಳು ತುಂಬಾ ಎಡ್ ಬಿದ್ದಿದೆ, ಟೆಕ್ನಿಷಿಯನ್ ಗಳಿಗೆ ಎಡ್ ಬಿದ್ದಿದೆ. ಬಟ್ ನಾವು ಇಷ್ಟೆಲ್ಲ ಮಾಡಿದ್ರು ಈ ವರ್ಟ ಶ್ರೀಯವ್ರು ಯಾವ ತರ ವರ್ಟ್ ಅಂದ್ರೆ ಇದ್ರಲ್ಲೇ ಗೊತ್ತಾಗ್ತಿದೆ. ತುಂಬಾ ವರ್ಟ ಕೆಲಸ ಮಾಡಿದ್ರು, ಹಂಗೆ ಕ್ವಾಲಿಟಿ ಕೊಟ್ಟಿದ್ದಾರೆ. ಆಕ್ಚುಲಿ ಫಾಲ್ ಸೀನ್ ಅಲ್ಲಿ ಸಾಂಗ್ ಶೂಟ್ ನಡೀತಾ ಇರ್ಬೇಕಾದ್ರೆ ಫಾಲ್ ಸೀನ್ ಇದೆಯಾ, ನಾವು ಆಕ್ಚುಲಿ ಫಾಲ್ಸ್ ಮೇಲೆ ಅದು ಇರ್ಲೇ ಇಲ್ಲ. ಆಕ್ಚುಲಿ ಕೊರಿಯೋಗ್ರಾಫಿ ಅವ್ರದ್ದು ಇದ್ರಲ್ಲಿ ಇರ್ಲೇ ಇಲ್ಲ. ಆಕ್ಚುಲಿ ಶ್ರೀ ಸರ್ ಹೇಳಿದ್ರು ಅಲ್ಲಿ ಮೇಲೆ ಹತ್ ಬಿಡ್ಬೋದು ಕಾಣುತ್ತೆ ನೀವಿಬ್ರು ಅಂತ. ಏನ್ ಹೇಳ್ತಾ ಇದ್ದೀರಾ ಸರ್? ಅಲ್ಲಿ ಹತ್ತಕ್ಕಾಗಲ್ಲ, ಎಷ್ಟು ಕಷ್ಟಪಟ್ಟು ಹತ್ತಿದೀವಿ ಅಂದ್ರೆ ಅಲ್ಲಿಗೆ. ಆಕ್ಚುಲಿ ಏನು ಪ್ರಿಕಾಷನ್ಸ್ ಇಲ್ಲ, ಏನಾದ್ರು ಪ್ರಿಕಾಷನ್ಸ್ ಇದ್ದಿದ್ರೆ ಪಾಚಿ ಕಟ್ಬಿಟ್ಟಿತ್ತು, ಫುಲ್ ಪಾಚಿ ಕಟ್ಬಿಟ್ಟಿತ್ತು. ಸಾಂಗ್ ಶೂಟ್ ಅಲ್ಲಿ ನೋಡಿದ್ರ ನೀವು ಮೇಲೆ, ಅದನ್ನೇ ಮೇಕಿಂಗ್ ಮಾಡ್ಬಿಟ್ಟಿದ್ರೆ ಬಾಹುಬಲಿ ಸಾಂಗ್ ಮಾಡ್ಬಿಡ್ಬೋದು ಶ್ರೀನದು ಅಂತ ಸಖತ್ತಾಗಿ ಬಂದಿದೆ. ಅದು ಇಬ್ರು ಹೊತ್ಕೊಂಡು ಹೋದೋ, ಏನ್ ರೋಪ್ ಇಲ್ಲ ಏನಿಲ್ಲ ಆ ಸಾಂಗ್. ಆಮೇಲೆ ಆ ಸಾಂಗ್ ಶೂಟ್ ಮಾಡಿದ್ಮೇಲೆ ನಮ್ಗೆ ಅನ್ಸುತ್ತೆ ಒಳ್ಳೆ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ವಾವ್, ಸೂಪರ್ ಆಗಿ ಅನಿಸ್ತು ನಮ್ಗೆ, ತುಂಬಾ ಚೆನ್ನಾಗಿ. ಮೇಕಿಂಗ್ ಅದನ್ನು ಹಾಕ್ಬೋದಿತ್ತು ಅನ್ಸುತ್ತೆ. ಮಾಡಿದೀವಿ, ಎಲ್ಲ ಮಾಡಿದಾವೆ ಮೇಕಿಂಗ್ ವಿಡಿಯೋಸ್ ಮಾಡಿದೀರಾ, ಬಟ್ ಅದರಲ್ಲಿ ಇದನ್ನ ಆಡ್ ಮಾಡಿದ್ರೆ ಇದು ಚೆನ್ನಾಗಿ ಇದು ಮಾಡಿಲ್ಲ. ಹೌದೌದು, ಹಿಡ್ಕೋತಾ ಇದ್ದಾನೆ. ನಾನ್ ಬಿದ್ರೆ ಇವನು ಬೇರೆ ಕೆಳಗಡೆ
ತುಂಬಾ ಚೆನ್ನಾಗಿತ್ತು. ಬಟ್ ಇದಕ್ಕೆಲ್ಲ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ ಈ ಮೂರ್ತಿ ಅವ್ರನ್ನ ನೀವು ಸಿನಿಮಾದಲ್ಲಿ ಬೇರೆ ತರ ನೋಡ್ತೀರಾ, ರಿಯಲ್ ಲೈಫ್ ಅಲ್ಲಿ ಬೇರೆ ತರ ನೋಡ್ತೀರಾ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಒಳ್ಳೆ ಕ್ಯಾಮ್ರಾಮನ್, ಒಳ್ಳೆ ಒಂದು ಟೆಕ್ನಿಷಿಯನ್ಸ್, ಒಳ್ಳೆ ಮ್ಯೂಸಿಕ್ ಮತ್ತೆ ಒಳ್ಳೆ ಡೈರೆಕ್ಟರ್ ಎಲ್ಲ ಇಟ್ಕೊಂಡು ದೊಡ್ಡ ದೊಡ್ಡ ಸ್ಟಾರ್ ಗಳು ಏನ್ ಮಾಡಿದ್ದಾರೆ, ಬಡ್ಜೆಟ್ ಮಾಡಿದ್ದಾರೆ ಇವತ್ತು ನಮ್ಮ ಪ್ರೊಡಕ್ಷನ್ ಅಲ್ಲಿ. ಅವ್ರ ಬ್ಯಾನರ್ ನಾವು ಲಾಂಚ್ ಆಗಿದ್ದು ತುಂಬಾ ಖುಷಿ ಇದೆ. ಹೆಚ್ಚಕ್ಕಿಂತಾಗಿ ಈ ಸಿನಿಮಾದಲ್ಲಿ ಕಠೋರ್ ಅಂತ ಖಳನಾಯಕನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನನ್ನ ಅಪೋಸಿಟ್ ಟಗ್ ಆಫ್ ವಾರ್. ಅಂದ್ರೆ ಸುನಾಮಿಗೆ ಒಂದು ಟಗ್ ಆಫ್ ವಾರ್ ಇಲ್ಲ ಅಂದ್ರೆ ಆ ಸುನಾಮಿಗೆ ಒಂದು ಇದಿರಲ್ಲ ಅನ್ನೋ ತರ. ಅಂದ್ರೆ ಇವನ್ ಅಟ್ಲೀಸ್ಟ್ ಸ್ಟನ್ಸ್ ಎಲ್ಲ ಮಾಡಿದಾನೆ, ಮಾರ್ಷಲ್ ಆರ್ಟ್ಸ್ ಅದೆಲ್ಲ ಗೊತ್ತಿದೆ. ಹಾಗಲ್ವಲ್ಲ, ಅವ್ರ ಆಕ್ಷನ್ ಮ್ಯಾನರಿಸಮ್ ಏನ್ ಬೇಕು ಮಾಡಿದ್ರು. ಅವ್ರ ಆಕ್ಷನ್ ಹೇಗಿದೆ ಅಂದ್ರೆ ಅವ್ರು ನಮ್ ಜೊತೆ ಮಾತಾಡೋದೇ ಇವಾಗ ಬೇರೆ, ನೋಡೋದೇ ಬೇರೆ. ಎಕ್ಸಾಕ್ಟ್ಲಿ, ನಾನು ಮೂರ್ತಿ ಸರ್ ಅದೇ ಕಾಂಪ್ಲಿಮೆಂಟ್ ಕೊಟ್ಟೆ. ಇಷ್ಟು ದಿನ ನೀವು ಇಂಡಸ್ಟ್ರಿ ಏನ್ ಮಾಡ್ಕೊಂಡ್ ಬಂದಿರೋ ನಂಗೆ ಗೊತ್ತಿಲ್ಲ ಸರ್, ಬಟ್ ಈ ಸಿನಿಮಾ ನೋಡಿದ್ಮೇಲಂತೂ ನೀವು ಒಂದು ಏನು ತುಂಬಾ ಇದ್ರಲ್ಲಿ ಇರೋಂತ ವಿಲ್ಲನ್ ಆಗ್ತೀರಾ ನೀವು, ತುಂಬಾ ಬೇಡಿಕೆಯಲ್ಲಿರುವಂತ ವಿಲ್ಲನ್ ಆಗ್ತೀರಾ ನೀವು. ನಾವು ಅದೇ ಆಸೆ ಪಡೋದು ಮೇಡಮ್. ನೋಡಿ 4 ಜನ ಕಣ್ಣ ಹಾಕಿ ಒಂದಷ್ಟು ಜನ ಬೆಳೆಸೋರು ಅಂದ್ರೆ ಅವ್ರು ಒಂದ್ ಕ್ಯಾರೆಕ್ಟರ್ ಮಾಡಿ ಅವ್ರಿಗೂ ಒಂದ್ ಆಸೆ ಇರುತ್ತೆ, ಅವ್ರಿಗೂ ಒಂದು ಬೆಳಿಲಿ ಅನ್ನೋದು ನಮ್ಮ ಆಸೆ ಇರೋದು. ಬಟ್ ವಿಜಯ್ ಸೇತುಪತಿ ಕಾಣಿಸ್ತಾರೆ, ನೀವು ನೋಡಿರ್ಬೋದು ಆ ದಾಡಿ ಗೀಡಿ ಬೀಡೆಲ್ಲ ನೋಡಿದ್ರೆ ಅಲ್ಲಿ ಅವ್ರು ಆತರ ಮಾಡಿರ್ತಾರೆ. ಬಟ್ ಇಲ್ಲಿ ಕನ್ನಡಕ್ಕೆ ನಾವು ವಿಜಯ್ ಸೇತುಪತಿ ತರನೇ ಕಾಣಿಸ್ಬೋದು. ದೊಡ್ಡ ದೊಡ್ಡ ಸ್ಟಾರ್ ಗಳು ಆಪೋಸಿಟ್ ಯಾರು ವಿಲನ್ ಗಳು ಮಾಡ್ತಾರೆ ಅವ್ರಿಗೂ ಅವ್ರ ಲೆವೆಲ್ ಅಲ್ಲೇ ಇವ್ರು ಬೆಳಿಲಿ ಅನ್ನೋದೇ ನಮ್ಮ ಆಸೆ ಇರೋದು. ನಿಜ ಸರ್, ಖಂಡಿತ. ನೀವು ಆಕ್ಚುಲಿ ನನ್ ಕ್ವೆಶನ್ ಕಟ್ ಮಾಡ್ಬಿಟ್ರಿ ಗೊತ್ತಾ, ಅದು ಫ್ಲೋನಲ್ಲಿ ಸರ್ ಬಗ್ಗೆ ಹಂಗೆ ಹೇಳ್ಕೊಂಡು ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಇಲ್ಲೇ ಕಾಣಿಸುತ್ತೆ. ರಿಯಲ್ ಲೈಫ್ ಅಲ್ಲಿ ನಿಮ್ ಪಾಲಿಗೆ ಹೀರೋ ಆಗಿರುವಂತವ್ರು, ಗಾಡ್ ಫಾದರ್ ಅಂತಾನೆ ಹೇಳ್ಬೋದು ನನ್ನ ಪಾಲಿಗೆ. ಯಾಕೆಂದ್ರೆ ಲೈಫ್ ಅಲ್ಲಿ ಫಸ್ಟ್ ಸಿನಿಮಾ ಫಸ್ಟ್ ಅನ್ನ ಆಗ್ತಾರೋ ಫಸ್ಟ್ ಇದ್ ಮಾಡಿದವ್ರು ಯಾವ್ದು ಗಾಡ್ ಫಾದರ್ ಗೆ ಉಳ್ಕೊಳತ್ತೆ. ಅದಕ್ಕೆ ಹಿಂದೆ ಏನ್ ಮಾಡಿರೋ ಅಂತ ಗೊತ್ತಿಲ್ಲ, ನಮ್ಗೆ ಏನ್ ಮಾಡೋರು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಈ ಚರಿಷ್ಮಗ್ ಆಗಿರ್ಬೋದು, ನಮ್ಗಾಗಿರ್ಬೋದು, ಶ್ರೀ ಸಾರ್ ಆಗಿರ್ಬೋದು, ಒಂದಷ್ಟು ಜನ ಆರ್ಟಿಸ್ಟ್ ಗಳಿಗಾಗಿರ್ಬೋದು, ಎಲ್ರಿಗಿಂತ ಹೆಚ್ಚಾಗಿ ನನಗ್ ಫೇವ್ರೇಟ್. ಯಾಕೆಂದ್ರೆ ನಾನು ಮೂರ್ತಿ ಅಣ್ಣ ಸಿನಿಮಾ ಮಾಡಕ್ ಮುಂಚೆ ಅಂದ್ರೂ ಕ್ಲೋಸ್ ಆಗತ್ತೆ. ಅವ್ರು ಬೇರೆಯವ್ರನ್ನ ಹುಡುಕೊಂಡ್ ಮಾಡ್ಬೋದಿತ್ತು, ನನ್ಗೆ ಮಾಡ್ತೀನಿ ಅಂದ್ರೆ ನನ್ನಲ್ಲಿರೋ ಒಂದು ಟ್ಯಾಲೆಂಟ್ ನ ಜನಕ್ಕೆ ತೋರ್ಸ್ಬೇಕನ್ನೋದೇ. ಈಗ ರಿಯಾಲಿಟಿ ಶೋ ಗೆಲ್ಲೋದು ಒಂದ್ ಹಳ್ಳಿಯಿಂದ ಬಂದು ಒಂದ್ ತರಕಾರಿ ಮಾರ್ಕೊಂಡು ಒಂದ್ ರಿಯಾಲಿಟಿ ಶೋ ಬಂದು ರಿಯಾಲಿಟಿ ಶೋ ಗೆಲ್ಲೋದು ಇಂಡಸ್ಟ್ರಿಯಲ್ಲಿ ತಮಾಷೆ ಮಾತಲ್ಲ. ಯಾರು ಅವಕಾಶಗಳು ಕೊಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ, ನಮ್ಗೆ ಯಾಕೆ ನಮ್ ಕ್ಯಾಸ್ಟ್ ಅವ್ರನ್ನ ಮಾಡೋಣ, ನಮ್ ಹುಡುಗರು ಮಾಡೋಣ, ನಮ್ ಕಡೆಯವ್ರನ್ನ ಮಾಡೋಣ. ತುಂಬಾ ಪೇಷನ್ಸ್ ಇರುವಂತ ಯಾಕಂದ್ರೆ ಅವರಿಗೆ ಅವರ ಸಂಘಟನೆಗಳು ಗೊತ್ತಿರ್ಬೇಕು, ಅವ್ರ ಸಂಘಟನೆಗಳು, ಇಲ್ಲಿ ಪ್ರೊಡ್ಯೂಸರ್ ಆಗಿ ಪ್ರೊಡಕ್ಷನ್ ಮಾಡ್ಕೋಬೇಕು, ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ, ಎಲ್ಲ ಆಲ್ ರೌಂಡರ್ ಆಗಿ. ಅದೇ ಅವ್ರ ಒಂಥರ ರಿಯಲ್ ಲೈಫ್ ಅಲ್ಲಿ ಹೀರೋ, ಸಿನಿಮಾದಲ್ಲಿ ಇವ್ರ ಪಾಲಿಗೆ ವಿಲನ್ ಆತರ ತೋರಿಸ್ಕೊತಾ ಇರ್ತಾರೆ. ಕಾಮಾಗಿ ನಾನ್ ಹೇಳೋದ್ ಏನ್ ಗೊತ್ತಾ ಮೇಡಮ್, ಇದೇ ತಿಂಗಳು 18ನೇ ತಾರೀಕು ಸಿನಿಮಾ ಬರ್ತಿದ್ಯಲ್ಲ, ಜನ ಟ್ರೈಲರು, ಟೀಸರು ಮತ್ತೆ ಮೇಕಿಂಗ್ ವಿಡಿಯೋನು ಮತ್ತೆ ಸಾಂಗ್ ಎಲ್ಲ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಸಿನಿಮಾ ನೋಡಿ ಫಸ್ಟ್ ಡೇನೆ 18ನೇ ತಾರೀಕು ಬೆಳಿಗ್ಗೆ 9:30 10:00 11:00 ಏನ್ ಸಿನಿಮಾ 1 ಗಂಟೆಗೆ ಮುಗೀತದೆ, ಅವತ್ತೇ ಫಸ್ಟ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅವತ್ತು ದಿನ ನೀವು ಬಂದಿರ್ತೀರಾ, ಬರಲೇಬೇಕು. ದಯವಿಟ್ಟು ನೀವು ಮಿಸ್ ಮಾಡಂಗೆ ಇಲ್ಲ. ನಮ್ ಸಿನಿಮಾಗ್ ಬಂದು ಸಪೋರ್ಟ್ ಮಾಡ್ಬೇಕು. ಇಡೀ ಕರ್ನಾಟಕರಿಗೆ ಹೇಳೋದಷ್ಟೇ, ಹೊಸ ಸಿನಿಮಾನ ಬೆಳೆಸಿ ಗೆಲ್ಸಿ ಹಾರೈಸಿ. ಹೇಳ್ತಾರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಮತ್ತೆ ಹೇಳ್ತಾರೆ ಬಡವ್ರ ಮಕ್ಳು ಬೆಳಿಬೇಕು, ಬಡವ್ರ ಮಕ್ಳು ಬೆಳಿಬೇಕು ಅಂತ. ಬೆಳೆಯೋದೆಲ್ಲ ಬೆಳೆಸೋದಷ್ಟೇನೆ. ಯಾರು ಸುಮ್ನೆ ಬೆಳೀರಿ ಅಂದ್ರೆ ಯಾರು, ಈಗ ನಾವು ಇಲ್ಲಿ ಕೂತ್ರೆ ನಾವ್ ಯಾರು ಬೆಳೆಯಕ್ಕಾಗಲ್ಲ. 4 ಜನ ಪರಿಚಯ ಮಾಡ್ಬೇಕು, ಕಮ್ಯುನಿಕೇಶನ್ ಮಾಡ್ಬೇಕು, ಒಬ್ರು ಗುರುಗಳಂತ ಹಿಂದೆ ಇರಬೇಕು, ನಮ್ ಟ್ಯಾಲೆಂಟ್ ಜೊತೆಗೆ ಸಪೋರ್ಟ್ ಮಾಡೋರು ಇರ್ಬೇಕು, ಅವಾಗಲೇ ಬೆಳೆಯಕ್ಕಾಗೋದು. ಬಡವ್ರ ಮಕ್ಳು ಬೆಳಿಬೇಕು, ಬಡವ್ರ ಮಕ್ಳು ಹೆಂಗ್ ಬೆಳಿತಾರೆ? ಸಪೋರ್ಟ್ ಮಾಡಿದ್ರೆ ತಾನೆ. ಈಗ ನೋಡಿ, ನಾವು ಒಂದು ಹಳ್ಳಿ ಪ್ರತಿಭೆ ಎಲ್ಲೋ ಒಂದ್ ಕಡೆ ಇದ್ಕೊಂಡು ನಾನು ನಮ್ ತಾಯಿನೋ ರಿಯಾಲಿಟಿ ಶೋಗ್ ಬಂದವ, ನಾನ್ ಗೆಲ್ಲದ್ರೆ ನಮ್ ತಾಯಿನೋ ಒಂದ್ ರಿಯಾಲಿಟಿ ಶೋ ಗೆದ್ರು. ಯಾರ್ ಮಾಡ್ತಾರೆ? ಅವ್ರಿಗೂ ಪ್ರಿಪರೇಷನ್ ಮಾಡಿಸಿ, ಅವ್ರಿಗೆ ಏನು ಹಳ್ಳಿಲಿ ಇದ್ಕೊಂಡು ಸಿಟಿಗಂತ ಕ್ಯಾಮ್ರಾಗಂತ ಏನು ಗೊತ್ತಿಲ್ಲ, ಅಂತರ ಗೆಲ್ತಾರೆ ಅಂದ್ರೆ ನಮ್ಗೊಂದ್ ಏನೋ ಒಂದ್ ದೇವ್ರ ಆಶೀರ್ವಾದ ಇರುತ್ತೆ. ಕನ್ನಡಿಗರು ಓಟ್ಗಳು ಮಾಡಿ ಗೆಲ್ಸಿದಾರೆ ನಮ್ನ. ಅದೇ ತರ ಈ ಕೋರೆಗ ಕೈ ಹಿಡಿಬೇಕು, ತುಂಬಾ ಕನ್ಸು ಕಟ್ಕೊಂಡು ಇಷ್ಟಪಟ್ಟು ಬೇರೆ ಬೇರೆ ಸಿನಿಮಾಗಳು ಯಾವ್ದು ಮಾಡಿದ್ರೆ ಒಂದೇ ಸಿನಿಮಾ ಮಾಡ್ಬೇಕು, ನನ್ ಟ್ಯಾಲೆಂಟ್ ನಾನು ಬೆಳಿಬೇಕಂತ ಸಿನಿಮಾ ಮಾಡಿದೀನಿ. ಸಿನಿಮಾ ರಿಲೀಸ್ ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕು, ತುಂಬಾ ವೈರಲ್ ಆಗಿದೆ. ನಮ್ ಆಲ್ಮೋಸ್ಟ್ ಇಂಡಸ್ಟ್ರಿಯರ್ಗೆಲ್ಲ ಗೊತ್ತು. ನಮ್ಮ ಮಂಡ್ಯ, ಮೈಸೂರು ಭಾಗ, ಮಂಗಳೂರು ಕಡೆ ಎಲ್ಲ ಈಗ ತಾನೆ ಮನೆಲ್ಲ ಇದ್ ಮಾಡ್ಕೊಂಡ್ ಪ್ರೆಸ್ ಮೀಟ್ ಮಾಡ್ಕೊಂಡ್ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಸೂಪರ್. ಅಂಡ್ ನೀವ್ ಹೇಳಿದಕ್ಕೆ ನನಗೆ ಇನ್ನೊಂದ್ ಅನ್ಸಿದ್ದು, ಈಗ ಅಮ್ಮನೇ ತಗೊಂಡ್ರೆ ನೀವು ಕೂಡ ಒಂದು ತುಂಬಾನೇ ಅಂದ್ರೆ ಬಡ ಕುಟುಂಬ ಅನ್ನೋದಕ್ಕಿಂತ ಅದಕ್ಕಿಂತ ಒಂದ್ ಲೆವೆಲ್ ಕೆಳಗಡೆನೆ ಅಂತ ಹೇಳ್ಬೋದು. ಬಡವ್ರ ಅಂದ್ರೆ ಒಂದ್ ಅಟ್ಲೀಸ್ಟ್ ಒಂಚೂರು ಏನೋ ಇರುತ್ತೆ.
ಬಟ್ ಒಂದ್ ತರಕಾರಿ ಮಾರ್ಕೊಂಡು ಆ ಜರ್ನಿ, ಆಮೇಲೆ ಅಮ್ಮ ಅವರು ಕೂಡ ಇವತ್ತಿಗೂ ತರಕಾರಿ ಮಾರ್ತಿದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದೌದೌದು. ಸೊ ಹೇಗಿದೆ ಇವಾಗ ಲೈಫ್ ಅಂತ? ಇವಾಗ ಏನಿಲ್ಲ ಮೇಡಮ್, ದೇವ್ರು ಏನೇ ಕೊಟ್ಟಿರ್ಬೋದು, ಉಣ್ಣಕ್ ತಿನ್ನಕ್ ಕಮ್ಮಿ ಕೊಟ್ಟಿಲ್ಲ. ಇವಾಗ ಚೆನ್ನಾಗಿಟ್ಟಿದ್ದಾನೆ, ಆರಾಮಾಗಿದೆ. ನಮ್ ತಾಯಿಗೆ ಕಾಲ್ ಆಪರೇಷನ್ ಆಗಿತ್ತು ಮೊನ್ನೆ ಶೋ ಇದೆಲ್ಲ ಏಟ್ ಆದಾಗ. ಈಗ ಆರಾಮಾಗಿ ಮಾಡ್ಕೊಂಡು ಅಂಗಡಿ ಇದೆ, ಈಗ್ಲೂ ಏನ್ ಪ್ರಾಬ್ಲಮ್ ಇಲ್ಲ. ಉಣ್ಣಕ್ ತಿನ್ನಕ್ ದೇವ್ರ ಏನ್ ಕಮ್ಮಿ ಕೊಟ್ಟಿಲ್ಲ ನಮ್ಗೆ, ಚೆನ್ನಾಗಿಟ್ಟಿದ್ದೇನೆ. ನನ್ನ ಆಸೆ ಏನಂದ್ರೆ ನಮ್ ತಾಯಿ ಚಿಕ್ಕೂರಿಂದ ನಾನು ಮಾರ್ಷಲ್ ಆರ್ಟ್ಸ್ ಮಾಡಿಸಿ ಒಂದೇನೋ ಕಳ್ಸಿ ನನ್ ಮಗ ಬೆಳಿಬೇಕನ್ನ ಆಸೆ ಪಟ್ಟಂಗೆ ಅವ್ರು ಕೊಟ್ಟಿರೋ ದುಡ್ಡಿಗೆ ವ್ಯರ್ಥ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಹಾಕಿರೋ ಅನ್ನಕ್ಕೆ ವ್ಯರ್ಥ ಆಗ್ಬಾರ್ದು ಅಂತ ಈ ಲೆವೆಲ್ಗೆ ಬಂದಿದ್ದೀನಿ ನಾನು. ಬೇರೆಯವರಾಗಿದ್ರೆ ಇನ್ನೂ ಏನೇನೋ ಮಾಡ್ಕೊಂಡು ಹಾಳಾಗ್ಬೋದಿತ್ತು, ನಾನೇನು ಹಾಳಾಕ್ ಹೋಗಿಲ್ಲ. ಬಟ್ ನನ್ನ ಲೈಫಲ್ಲಿ ಒಂದ್ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾದಾಗ ಅದು ಇದು ಅಂತ ಹಾಗೆ ಆಗುತ್ತೆ ನನ್ನ ಲೈಫಲ್ಲಿ, ಅದೆಲ್ಲ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಇವತ್ತು ಕೋರಾ ನೋಡಿ ನಮ್ಮಮ್ಮ ಟ್ರೈಲರ್ ಟೀಸರ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಪಟ್ಟು ನನ್ನ ಮಗ ಏನೋ ಮಾಡ್ತಾನಂತ. 18ನೇ ತಾರೀಕು ಅವರು ಕಾಯ್ತವ್ರೆ ಸಿನಿಮಾ ನೋಡೋಣ ನನ್ನ ಮಗನ ಜೊತೆ ಹೆಂಗಿರುತ್ತೆ ಅಂತ. ಟ್ರೈಲರ್ ನೋಡಿದಾಗ ಫುಲ್ ಫಿದಾ ಆಗ್ಬಿಟ್ರು ಅವ್ರು, ನನ್ ಮಗನ ಇದು ನೀನ ಮಾಡಿರೋದು ತುಂಬಾ ಖುಷಿ ಪಟ್ರು. ಮತ್ತೆ ಶೂಟಿಂಗ್ ಪ್ಲೇಸ್ ಎಲ್ಲೂ ಕರ್ಕೊಂಡ್ ಬಂದಿಲ್ಲ ನಾವು ಒಂದ್ಸತಿನೂ. ಈಗ ಕ್ಲೈಮ್ಯಾಕ್ಸ್ ಫೈಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ಒಂದ್ಸತಿ ಬಂದಿದ್ರು, ಅದಾದ್ಮೇಲೆ ಎಲ್ಲೂ ಶೂಟಿಂಗ್ ಬಂದಿಲ್ಲ. ಅವರು ತುಂಬಾ ಖುಷಿಯಾಗಿದ್ದಾರೆ ಇಡೀ ಫ್ಯಾಮಿಲಿ, ಏನೋ ನನ್ ಮಗ ಅಚೀವ್ಮೆಂಟ್ ಮಾಡಿದಾನೆ ಅಂತ. ಒಂದ್ ಗಾದಿನೇ ಇದೆ, ಹಳ್ಳಿ ಮಕ್ಳು ಡಿಲ್ಲಿನೇ ಆಳ್ಬೋದು ಅಂತ, ಬೆಳೆದ ಡಿಲ್ಲಿನೇ ನಮ್ಮ ಹತ್ರ ಕರ್ಸ್ಕೋಬಹುದು. ಅದರಿಂದ ವೇಟ್ ಮಾಡ್ತಾ ಇದ್ದೀನಿ 18ನೇ ತಾರೀಕು. ನಿಮ್ ಸಪೋರ್ಟ್ ತುಂಬಾ ಇದೆ ನಮ್ಗೆ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಪ್ರತಿಯೊಬ್ಬ ಸ್ಟಾರ್ಗಳಿಗೊಂದು ಹಿಡಿದು ದೊಡ್ಡ ಚಿಕ್ಕವ್ರಿಗಿಂದ ಎಲ್ರಿಗೂ ಇಂಟರ್ವ್ಯೂ ಮಾಡಿ ಬೆಳೆಸ್ತಿದ್ದೀರಾ. ನಮ್ಮ ಕೋರಾ ಟೀಮ್ ನ ಬೆಳೆಸಿ ಅಂತ ಕೇಳ್ಕೊತೀನಿ. ಖಂಡಿತ ಸರ್, ನಮ್ಗೂ ಇರೋದೇ ಅದಕ್ಕೆ ಆಕ್ಚುಲಿ. ಯಾಕಂದ್ರೆ ಅಟ್ಲೀಸ್ಟ್ ಒಂದ್ ಒಳ್ಳೆ ಸಿನಿಮಾ ಬಂದಾಗ್ಲೂ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ಇನ್ನೇನ್ ಬೆಲೆ ಇರುತ್ತೆ ಅದಕ್ಕೆ, ಆ ಎಫರ್ಟ್ಸ್ಗೆ. ಎಕ್ಸಾಕ್ಟ್ಲಿ. ಇನ್ನೇನು ನಿಮ್ ಸಿನಿಮಾ ಆಕ್ಚುಲಿ ಪಾನ್ ಇಂಡಿಯಾ ಆಗೋ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ ನನಗೆ. ಅದೇ ಫಸ್ಟ್ ಸಿನಿಮಾ ಅದಾಗ್ತಿದೆ, ಬಟ್ ತೆಲುಗು ತಮಿಳು ನಮ್ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು, ತಗೊಂಡ್ರು. ನಮ್ದು ರಿಲೀಸ್ ಆದ್ಮೇಲೆ ಯಾವತ್ತೂ ಕಂಟಿನ್ಯೂ ಆದೇ ಆಗುತ್ತೆ. ಈ ಕಾಂತಾರ ನೋಡಿ ಆಲ್ರೆಡಿ ಇನ್ನು ಬಿಫೋರ್ ರಿಲೀಸೇ ಒಂದು ಏನು ಉತ್ತಮವಾದ ಪ್ರತಿಕ್ರಿಯೆ ಪಡ್ಕೊಂಡಿದೆ ಅಂತ ಹೇಳ್ಬೋದು ಆಲ್ರೆಡಿ. ಬಿಕಾಸ್ ಅದೇ ತೆಲುಗು ತಮಿಳ್ ಇಂಡಸ್ಟ್ರಿ ಅವ್ರು, ನಾನು ಅವಾಗ್ಲೇ ಹೇಳ್ದಂಗೆ ಅಲ್ಲಿರೋ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ವಿ ನಾವು, ಸಿನಿಮಾ ಕ್ವಾಲಿಟಿ ಬಗ್ಗೆ. ನನ್ಗೆ ಇದನ್ನ ನೋಡಿದಾಗ ಫಸ್ಟ್ ಅದೇ ತಮಿಳ್ ಸಿನಿಮಾ ಕ್ವಾಲಿಟಿ ಅಥವಾ ತೆಲುಗು ಸಿನಿಮಾ ಕ್ವಾಲಿಟಿ ಆ ತರ ಫೀಲ್ ಬಂತು. ಅಂದ್ರೆ ಸಿನಿಮಾ ಆಡಿಯನ್ಸ್ ಅಂತಾನೆ ಇದಾರೆ, ಎಲ್ರೂ ಸಿನಿಮಾ ಆಡಿಯನ್ಸ್. ಇಲ್ಲಿ ಏನಪ್ಪಾ ಆಗಿದೆ ಅಂತ ಅಂದ್ರೆ ಕೋವಿಡ್ ಆದ್ಮೇಲೆ ಒಂಚೂರು ಕಮ್ಮಿ ಆಗಿದೆ, ಪ್ಲಾಟ್ಫಾರ್ಮ್ಸ್ ಬಂದಾಗಿದೆ. ಹಾಗಾಗಿ ಎಲ್ಲಾರು ಮೊಬೈಲ್ ಟಿವಿ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಥಿಯೇಟರ್ ಗೆ ಬರುವಂತ ಟ್ರೆಡಿಷನ್ ಕಮ್ಮಿ ಆಗಿದೆ. ಅದು ಹೇಗಿತ್ತು ಅದು ಬರೋದ್ ಕಮ್ಮಿ ಆಗಿದೆ. ಅದಕ್ಕೆ ನಾನು ಏನಪ್ಪ ಹೇಳೋದ್ರೆ ಫಸ್ಟ್ ನೋಡಿ, ಸಿನಿಮಾ ನೋಡಿ, ಅದಾದ್ಮೇಲೆ ಜಡ್ಜ್ ಮಾಡಿ, ನಮ್ಮನ್ನು ಬೆಳೆಸಿ. ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು, ಅಲ್ಲೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು. ಇಲ್ಲ ಮೇಡಮ್, ಕನ್ನಡಿಗರು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸಿನಿಮಾಗಳು ತುಂಬಾ ವಾರದಲ್ಲಿ ಫ್ರೈಡೆ ಬಂದ್ರೆ ಗುರುವಾರ ಬಂದ್ರೆ ತುಂಬಾ ಸಿನಿಮಾ ರಿಲೀಸ್ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಒಳ್ಳೆ ಸಿನಿಮಾ ಅಂತ ನೋಡಿ ಜನ ಒಬ್ಬ ರಿವ್ಯೂ ಕೊಟ್ಟ ಅಂದ್ರೆ ಆ ಸಿನಿಮಾ ಎಲ್ಲ ಹೋಗ್ಬಿಡುತ್ತೆ. ಆ ಸಿನಿಮಾ ನಮ್ದು ಒಂದ್ ಆಗ್ಲಿ ಅನ್ನೋದೇ ನಮ್ಮ ಆಸೆ ಇರೋದು. 18ನೇ ತಾರೀಕು ನೀವು ಸಿನಿಮಾ ನೋಡಿದ್ಮೇಲೆ ನೀವೇ ರಿವ್ಯೂ ಕೊಡ್ತೀರಾ ಪರ್ಸನಲ್ ಆಗಿ. 18ನೇ ತಾರೀಕು ಇದೇ ತಿಂಗಳು 18ನೇ ತಾರೀಕು ನೀವು ಸಿನಿಮಾ ನೋಡಿದಾಗ ನೀವೇನು ಸಾಂಗ್ ಇಷ್ಟಪಟ್ರಿ, ಟೀಸರ್ ಟ್ರೈಲರ್ ಇಷ್ಟಪಟ್ರಿ, ನೀವ್ ಹೇಳಿದ್ರೆ ಅವಾಗ ಟ್ರೈಲರ್ ನೋಡಿದ ತಕ್ಷಣ ಒಳ್ಳೆ ಸೂಪರ್ ಆಗಿದೆಯಪ್ಪ ಮೇಕಿಂಗು ಅಂದ್ರೆ, ಸಿನಿಮಾನು ನೀವು ನೋಡಿದ್ರೆ 100% ಅವತ್ತಿನ ನೀವೇ ರಿವ್ಯೂ ಕೊಡ್ತೀರಾ. ನೀವು ಆಂಕರ್ ಆಗಿ ನೀವು ಕ್ಯಾಮ್ರಾ ಮುಂದೆ ಹೋಗಿ ಕೊಡ್ತೀರಾ, ಸೂಪರ್ ಆಗೈತಪ್ಪ ಸಿನಿಮಾ, ಏನೋ ಲೋಕದಲ್ಲಿ ಹೋಗಿದ್ ಬಂದೆ ಅನ್ಸುತ್ತೆ ನಿಮ್ಗೆ. ನೀವು ಸಿನಿಮಾ ನೋಡ್ಕೊಂಡು ಹೊರಗಡೆ ಈ ಫಸ್ಟ್ ಹಾಫ್ ಅಲ್ಲಿ ನೀವು ಸೈಕ್ ಆಗ್ತೀರಾ ಬಿಡ್ರಿ, ಸ್ಟೋರಿ ಎಲ್ಲ ಹೇಳಕ್ಕಾಗಲ್ಲ. ಫಸ್ಟ್ ಹಾಫ್ ಅಲ್ಲೇ ಫಿದಾ ಆಗ್ತೀರಾ, ಸೆಕೆಂಡ್ ಹಾಫ್ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ ನೀವು. ಇಂಟರ್ವಲ್ ಸೀನ್ ಎಲ್ಲಾರ್ಗೂ ಜಮ್ ಅನ್ಸುತ್ತೆ. ನಮ್ ಸಿನಿಮಾ ಅಂತ ಹೇಳ್ತಿಲ್ಲ, ನೀವು ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡಿ ಇಷ್ಟನೇ. ಪಕ್ಕ ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ, ಅಂದ್ರೆ ಆಬ್ವಿಯಸ್ಲಿ ಫಸ್ಟ್ ನೋಡ್ತಾ ಇದ್ದೀರಾ, ನೀವ್ ಇಷ್ಟ ಹೇಳ್ತಿದ್ದೀರಾ ಅಂದ್ಮೇಲೆ ಫಸ್ಟ್ ನಿಜವಾಗ್ಲೂ ಮಿಸ್ ಮಾಡಲ್ಲ, ಬರ್ತೀನಿ ನಮ್ ಜೊತೆಗೆ ಖಂಡಿತ ರಿವ್ಯೂ ಮಾಡೇ ಮಾಡ್ತೀನಿ ಸಿನಿಮಾನ. ಅದ್ ನನಗೆ ಚೆನ್ನಾಗ್ ಅನ್ಸ್ಲಿ ಚೆನ್ನಾಗ್ ಅನ್ಸ್ದಲೇ ಇರ್ಲಿ, ರಿವ್ಯೂ ಅಂತೂ ಮಾಡೇ ಮಾಡ್ತೀನಿ. ಚೆನ್ನಾಗ್ ಅನ್ಸೆ ಅನ್ಸುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಗೆ ತುಂಬಾ. ಅಂಡ್ ಇನ್ನೊಂದು ಖುಷಿ ವಿಷಯ ಅಂದ್ರೆ ನಮ್ಮ ಧ್ರುವ ಸರ್ಜಾ ಸರ್ ಅವರು ಬಂದು ಟೀಸರ್ ಲಾಂಚ್ ಮಾಡ್ಕೊಟ್ರು. ಸೊ ಹೆಂಗೆ ನಿಮ್ಮ ಅವರ ನಡುವೆ ಬಾಂಡಿಂಗ್ ಹೇಗಿದೆ, ಏನ್ ಖುಷಿ? ಇಲ್ಲ ಮೇಡಮ್, ಏನ್ ಗೊತ್ತಾ ಮೇಘವ್ರೆ, ಅವರು ಪಾಪ ಧ್ರುವ ಅವರು ಏನಂದ್ರೆ ಎಲ್ರಿಗೂ ಸಪೋರ್ಟ್ ಮಾಡ್ತಿದಾರೆ. ಇವತ್ತು ಯುವಕರಲ್ಲಿ ಅವ್ರು ಯಾರಿಗೆ ಅವ್ರ ಮನೆ ಹತ್ರ ಹೋದ್ರು ಎಲ್ರಿಗೂ ಸಪೋರ್ಟ್ ಮಾಡ್ತಿದಾರೆ, ಎಲ್ರಿಗೂ ಸೋಷಿಯಲ್ ಮೀಡಿಯಾ ಬೈಟ್ಸ್ ಕೊಡ್ತಾರೆ. ನಮ್ ಕೋರಾಗ್ ಬಂದು ಅವ್ರು ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು ಇವತ್ತು ಈ ಲೆವೆಲ್ ರೀಚ್ ಆಗಿದೆ ನಮ್ದು. ಫಸ್ಟ್ ಡೇನೆ ಹೇಳಿದ್ರು ನಮ್ಮ ಕೋರಾ ಟೀಸರ್ ತುಂಬಾ ಚೆನ್ನಾಗಿದೆ, ಮೇಕಿಂಗ್ ಎಲ್ಲ ಸುನಾಮಿ ಕಿಟ್ಟರ್ ತುಂಬಾ ಸ್ಟಂಟ್ಸ್ ಮಾಡಿದ್ದಾರೆ, ಜನನು ಸುನಾಮಿ ತರನೇ ಬರ್ಲಿ ರಿಲೀಸ್ ಆದಾಗ ಅಂತ ಹೇಳಿದ್ರು. ಮತ್ ಇನ್ನೂ ನೆನಪಿದೆ, ಇನ್ನೂ ವಿಡಿಯೋ ನನ್ನ ಹತ್ರ ಇದೆ. ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ಯಾವಾಗ್ಲೂ ಎಲ್ರಿಗೂ ಮೇಲೂ ಹಂಗೆ ಇರ್ಲಿ. ತುಂಬಾ ಖುಷಿ ಆಗುತ್ತೆ ಧ್ರುವನ ನೆನ್ಸ್ಕೊಂಡ್ರು. ಅವರು ನೆಕ್ಸ್ಟ್ KD ಸಿನಿಮಾ ರಿಲೀಸ್ ಆಗ್ತಿದೆ ಅವ್ರದ್ದು ನೆಕ್ಸ್ಟ್ ಇದ್ರಲ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ.
ಇಲ್ಲ ಮ್ಯಾಮ್, ಯಾಕಂದ್ರೆ ಹೇಗೆ ಒಂದು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಒಂದು ಸಿನಿಮಾಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೋ, ಹಾಗೆ ಧ್ರುವ ಸರ್ಜಾ ಸರ್ ನಮ್ಮ ಸಿನಿಮಾಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಅವರು ಎಲ್ಲೂ ನಾನು ಬರಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಪ್ರಮೋಷನ್ ಮಾಡಕ್ಕಾಗಲ್ಲ, ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ನಮ್ಗೆ ಒಂದು ಆಲ್ ದ ಬೆಸ್ಟ್, ನಮ್ ವಿಶರ್ಸ್, ಒಂದು ಗುಡ್ ವಿಶರ್ಸ್ ಯಾವತ್ತೂ ಕಳ್ಸಿದ್ದಾರೆ. ಸೊ ಅದಕ್ಕೆ ನಾವ್ ಯಾವತ್ತೂ ಚಿರಋಣಿ. ಸೂಪರ್. ಅಂಡ್ ನಿಮ್ಮ ಅದೇ ಟೀಸರ್ ಟ್ರೈಲರ್ ಎರಡು ನೋಡ್ದಂಗೆ ಹೆಸರಿಗೆ ತಕ್ಕನಂಗೆ ಮಾಡಿದೀರಾ ಆಕ್ಷನ್ಸ್ ಎಲ್ಲ. ಸುನಾಮಿ ತರಾನೇ ಇದೆ ಆಕ್ಚುಲಿ. ಆ ಬ್ಯಾಕ್ ಫ್ಲಿಪ್ಸ್ ಆಗಿರ್ಲಿ ಅಥವಾ ಪಂಚ್ ಎವ್ರಿ ಟೈಮ್ ನೀವು ಜಂಪ್ ಮಾಡಿ ಆ ಪಂಚ್ ಕೊಡೋದಾಗ್ಲಿ, ಆ ತರ ಸೀನ್ ಗಳಿದ್ದಾಗ್ಲೂ ಅಷ್ಟೇ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದೀರಾ. ಅಂಡ್ ಅದಕ್ಕೆ ತಕ್ಕನಂಗೆ ಮಾರ್ಷಲ್ ಆರ್ಟ್ಸ್ ಕಲ್ತ್ಕೊಂಡು ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಪ್ರಿಪೇರ್ ಆಗಿ ಬಂದಿದ್ದೀರಾ, ಅದಂತೂ ಕಾಣಿಸ್ತಾ ಇದೆ. ಸೊ ಈ ತರ ಆಕ್ಷನ್ಸ್ ಇಷ್ಟೊಂದು ಮಾಡೋ ಸಂದರ್ಭದಲ್ಲಿ ಏನು ಅಪಘಾತಗಳಾಗ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ತುಂಬಾ ಹೌದು, ತುಂಬಾ ಏಟ್ ಆಯ್ತು. ಒಂದು ಬ್ಯಾಕ್ ಫ್ಲಿಪ್ ಮಾಡ್ಬೇಕಾದ್ರೆ ಒಂದು ರವಿ ವರ್ಮ ಸರ್ ಚೆನ್ನೈ ಮಸ್ಟು ಫೈಟ್ ಮಾಡಿಸ್ತಿದ್ರು ಇದೇ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ. ನಾನು ಇವತ್ತವರೆಗೂ ನಾನು ಹೆಮ್ಮೆಯಿಂದ ಹೇಳ್ಕೋಬಲ್ಲೆ, ಒಂದು ಡೂಪ್ ಹಾಕಿಲ್ಲ, ಕೆಲವೊಂದ್ ಕಡೆ ರೋಪ್ ಹಾಕಿಲ್ಲ, ನಾನು ಹಂಗೆ ಓಪನ್ ಆಗಿ ಮಾಡಿದೀನಿ. ಯಾಕೆಂದ್ರೆ ಒಂದು ಹಠ, ನಾನು ಗೆಲ್ಬೇಕನ್ನೋ ಒಂದು ಚಟ, ಲೈಫ್ ಅಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ಬೇಕಾಗಿರೋದು ಒಂದು ಗುರಿ, ಅದು ತುಂಬಾ ತಲೆಯಲ್ಲಿ ಇದ್ದಾಗ ಆಮೇಲೆ ಪ್ರೊಡ್ಯೂಸರ್ ಡೈರೆಕ್ಟರ್ ಭಯ, ಏನಾದ್ರು ಕೈ ಕಾಲ್ ಲೇಟ್ ಆಯ್ತು ಒಂದು ನೆಕ್ಸ್ಟ್ ಶೂಟಿಂಗ್ ಮಾಡಕ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಎಷ್ಟು ಬಂಡವಾಳ ಹಾಕಿದೀವಿ ಅಂತ. ನಾನು ಅದೆಲ್ಲ ಸೈಡ್ ಇಟ್ಟು ನನ್ನ ಸಿನಿಮಾದಲ್ಲಿ ಒಂದು ಜನ ನೋಡಿದ್ರೆ ವಾವ್ ಅನ್ಸ್ಬೇಕು. ಸುನಾಮಿ ಕಿಟ್ಟಿನ ರಿಯಾಲಿಟಿ ಶೋ ಸ್ಟಂಟ್ಸ್ ಡೈಲಾಗ್ ಹೊಡಿಯೋದೆಲ್ಲ ನೋಡಿದ್ದಾರೆ. ಬಟ್ ಕ್ಯಾಮ್ರಾ ಮುಂದೆ ಮಾಡಿದಾಗ ಅದು ಒಂದೇ ಟೇಕ್ ಅಲ್ಲಿ ಮಾಡೋದು, ಆಕ್ಷನ್ ಅಂದ ತಕ್ಷಣ ರಿಯಾಲಿಟಿ ಶೋ ಮಾಡ್ಕೊಂಡು ಹೋಗಿ ಮುಗಿಸ್ಬೇಕು. ಇದ್ರಲ್ಲಿ ಆಕ್ಷನ್ ಕಟ್ ಹೇಳಿದ್ದು, ಏನ್ ಮಾಡುದು, ತಪ್ಪು ಮಾಡಿದ್ರು ಕಟ್ ಹೇಳ್ಬೋದು, ಸರಿ ಮಾಡಿದ್ರು ಕಟ್ ಹೇಳ್ಬೋದು. ಆತರ ಇದ್ದಾಗ ನನ್ನ ಮೈಂಡ್ ಥಾಟ್ ಅಲ್ಲಿ ಬಂದಿದ್ದು ಇಷ್ಟನೇ, ತುಂಬಾ ಸಖತ್ತಾಗಿ ಮಾಡ್ಬೇಕು, ತುಂಬಾ ಇಷ್ಟ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ. ಕೆಲವೊಂದು ಸೀನ್ಗಳಲ್ಲಿ ನೀವು ತುಂಬಾ ಇಷ್ಟ ಪಡ್ತೀರಾ ಸಿನಿಮಾದಲ್ಲಿ, ಆ ರೇಂಜ್ ತಗೊಂಡು. ಮತ್ತೆ ಕತ್ತಿಗೆ ಏಟ್ ಆಗಿತ್ತು ಬ್ಲಾಕ್ ಫ್ಲಿಪ್ ಮಾಡ್ಬೇಕಾದ್ರೆ, ಅದು ಏಟ್ ಆಗಿ ಮತ್ತೆ ಸ್ಟೆಪ್ ಮೇಲೆ ಬಿದ್ದಿದ್ದು, ಸ್ಟೆಪ್ ಮೇಲೆ ಬೀಳುವಾಗ ಏಟ್ ಆಯ್ತು ಅವ್ನಿಗೆ, ಸರಿಯಾಗಿ ಏಟ್ ಆಯ್ತು ಅವ್ನಿಗೆ. ಎಲ್ಲ ಪ್ಯಾಕಪ್ ಅಂತಾನೆ ಅನ್ಕೊಂಡಿದ್ವಿ ನಾವು. ಮತ್ತೆ ಪಾಪ ಪುನಃ ಹೋಗಿ ಮೂವ್ ಸ್ಪ್ರೇ ಎಲ್ಲ ಹೊಡ್ಕೊಂಡು ಪುನಃ ಬಂದ. 30 ಮಿನಿಟ್ಸ್ ಅಂದ್ರೆ ಏನೋ ಸ್ವಲ್ಪ ಇದ್ ಮಾಡ್ಕೊಂಡು ಪುನಃ ಬಂದ ಅವನು ಇದಕ್ಕೆ. ಯಾಕಂದ್ರೆ ಅವನ ಪ್ರಕಾರ ಎಲ್ಲ ಹೌದಲ್ವಾ, ಸುಮಾರು ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ. ಒಂದಿನ ಸೆಟ್ ಪ್ರೊಡ್ಯೂಸರ್ಗೂ ಹೊಡಿತಾ, ಯಾಕೆ ಅದೆಲ್ಲ ಅಂತ ತುಂಬಾ ಇತ್ತು. ಮೋಸ್ಟ್ಲಿ ಪಿ ಮೂರ್ತಿ ಸರ್ ನಿಮ್ಮನ್ನ ಅಂದ್ರೆ ಅವ್ರಿಗೇನೋ ನೀವು ತುಂಬಾ ಇಷ್ಟ ಅನ್ನೋ ಕಾರಣ ತಗೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಈ ಸಿನಿಮಾಗೆ. ಈ ಪಾತ್ರಕ್ಕಂತೂ ಹೇಳ್ ಮಾಡಿಸ್ದಂಗ್ ಇದೀರಾ ಅಂತ ತಗೊಂಡಿದ್ದಾರೆ ನನ್ ಪ್ರಕಾರ. ಅಂದ್ರೆ ಇನ್ನೊಂದು ಅದೇ ಕಾಡಲ್ಲಿ ವಾಸಿಸ್ತಿರೋ ಬುಡಕಟ್ಟು ಜನಾಂಗದವರೇ ಆಗಿರ್ಬೋದು, ಅವ್ರಿಗೆ ಈ ತರ ಎಲ್ಲ ಏಟು ಬಿದ್ರೆ ಅದೊಂದು ಮ್ಯಾಟ್ರೇ ಅಲ್ಲ ಅನ್ನೋ ತರ. ಎದ್ದು ಎಲ್ಲ ನಡೀತಾನೆ ಇರುತ್ತೆ. ಇದೊಂದು ಮಾತ್ರ ಅಲ್ಲ, ಸುಮಾರು ಕಡೆನೂ ಆಯ್ತು. ನಡೀತಾ ಇರುವಾಗ ಹೆಲಿಕ್ಯಾಮ್ ಹಿಂಗೆ ಹೊಡೆದು ಸ್ಟಿಚ್ ಎಲ್ಲ ಹಾಕ್ಬಿಟ್ಟು ನಮ್ ಸೆಕೆಂಡ್ ಕಾಲದಲ್ಲಿ ನೋಡ್ಬೋದು, ಅವ್ನು ಟವಲ್ ಸುತ್ತಿದಾನೆ ಸಾಂಗ್ ಅಲ್ಲಿ. ಸ್ಟಿಚ್ ಹಾಕ್ಬಿಟ್ಟು ಬಂದು ನೆಕ್ಸ್ಟ್ ಪುನಃ ಶೂಟಿಂಗ್ ಮಾಡಿದ್ರು ಔಟ್ಡೋರ್ ಅಲ್ಲಿ. ರಕ್ತ ಸುರಿತಾ ಇತ್ತು. ಆಕ್ಚುಲಿ ಟವಲ್ ಅಲ್ಲಿ ನೋಡ್ಬೋದು ರಕ್ತದ ಸ್ಟೇನ್ಸ್ ಎಲ್ಲ ಹಂಗೆ ಇದೆ ಅದ್ರಲ್ಲಿ. ಹೋಗಿ ತುಂಬಾ ಲಾಂಗ್ ಕಾಡು ಮನುಷ್ಯ ನೋಡು, ಹೀರೋ ಅಂದ್ಮೇಲೆ ಒಂದ್ ಸ್ವಲ್ಪ ಏರುಪೇರ್ ಆಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ರಿಯಲ್ ಲೈಫ್ ಅಲ್ಲಿ ಹೀರೋ ತರ ಡ್ರೆಸ್ ಮಾಡ್ಕೊಂಡು ಹೀರೋ ತರ ಮಾಡ್ಕೊಂಡಿರೋದಲ್ಲ. ಸಿನಿಮಾ ಅಂತ ಬಂದಾಗ ರಿಯಲ್ ಹೀರೋಗೆ ಕೆಲಸ ಮಾಡ್ಬೇಕಾರ ನನ್ನ ಆಸೆ. ಈ ಸಿನಿಮಾಗಲ್ಲ, ನೆಕ್ಸ್ಟ್ ಯಾವ್ದೇ ದೊಡ್ಡ ಸಿನಿಮಾ ಆಗ್ಲಿ, ಯಾವ್ದೇ ಸಿನಿಮಾ ಮಾಡಿದ್ರು ನಾನು ಅದೇ ತರ ಮಾಡ್ಕೊಂಡು ಹೋಗ್ತೇನೆ. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಬೆಳಿಬೇಕು, ಎಕ್ಸಾಕ್ಟ್ಲಿ ಚೆನ್ನಾಗಿ ಬೆಳಿಬೇಕು. ಇಬ್ರು ಬೆಳಿಬೇಕು ಆಕ್ಚುಲಿ, ಬಿಕಾಸ್ ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಂಡಿದೀರಾ. ಅಂಡ್ ಪಿ ಮೂರ್ತಿ ಸರ್ ಒಂದ್ ಈವೆಂಟ್ ಅಲ್ಲಿ ಹೇಳಿದ್ರು ನಿಮ್ ಬಗ್ಗೆ, ಇಡೀ ಸೆಟ್ ಅಲ್ಲಿ ಯಾರು ಆಕ್ಟ್ ಮಾಡಿದಾರೆ ಎಲ್ರಿಗಿಂತ ಉತ್ತಮವಾಗಿ ಆಕ್ಟ್ ಮಾಡಿರೋದು ನಮ್ ಚರೀಶ್ಮಾ. ತುಂಬಾ ಓಕೆ. ಅವರು ಅಷ್ಟೇ, ಎಲ್ಲಾರು ರಂಗಭೂಮಿ ಮತ್ತೆ ಅವ್ರನ್ನಂತೂ ಯಾರಿಗೂ ಮ್ಯಾಚ್ ಮಾಡಕ್ಕಾಗಲ್ಲ. ಒಂದು ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕು. ಈಗ ಒಂದು ಕಣ್ಣು ರೆಡ್ ಆಗ್ಬೇಕು ಅಂದ್ರೆ ಒಂದು ಸೀನ್ ಅಲ್ಲಿ ಒಂದು ಕಣ್ಣು ರೆಡ್ ಆಗ್ಬೇಕು, ಅವರು ಒಂದ್ 5 ನಿಮಿಷ ಆ ಕಡೆ ಹೋಗಿ ಬರ್ತಾರೆ, ಕಂಪ್ಲೀಟ್ ಆಗಿ ರೆಡ್ ಆಗಿರುತ್ತೆ. ಅಂದ್ರೆ ಅವ್ರಿಗೆ ಗೊತ್ತು ಈ ಪಾತ್ರಕ್ಕೆ ನಾನು ಇಷ್ಟು ಇನ್ವಾಲ್ವ್ ಆಗ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತು. ಹಂಗೇನೆ ನಮ್ಗೂನು ಗೈಡೆನ್ಸ್ ಕೊಡ್ತಾ ಇರೋರು, ತುಂಬಾ ಗೈಡ್ ಮಾಡ್ತಾ ಇದ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಕ್ಯಾಮರಾ ಫೇಸ್ ಇಟ್ಟಿಲ್ಲ ಅಂದ್ರೂ ಕೂಡ ಅವರು ಆಕ್ಟ್ ಮಾಡ್ತಾ ಇದ್ರು ಹಿಂದೆ ಬಿಹೈಂಡ್ ಕ್ಯಾಮರಾ, ಅಂದ್ರೆ ನಮಗೆ ಒಂದು ಸಪೋರ್ಟ್ ಆಗಿ ಇರ್ಲಿ ಅಂತ. ಕ್ಲೋಸ್ ಅಪ್ ಅಲ್ಲೆಲ್ಲ ಬೇಡ ಅಲ್ವಾ, ಬಟ್ ಅವರು ಹಿಂದೆ ಇರೋರು ಒಂದು ಸಪೋರ್ಟಿಗೆ ಚೆನ್ನಾಗಿ ಮಾಡ್ಲಿ ಇವರು ಅಂತ. ಸೊ ತುಂಬಾ ಕಲ್ತಿದ್ವಿ ನಾವು. ನನ್ ಪ್ರತಿ ಸತಿನೂ ಅದಕ್ಕೆ ರಂಗಭೂಮಿ ಕಲಾವಿದ್ರ ಅಂದ ತಕ್ಷಣ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಈ ಡೆಡಿಕೇಶನ್
ಅದು ರಂಗಭೂಮಿನಲ್ಲಾಗಿರ್ಲಿ ಅಥವಾ ಕ್ಯಾಮ್ರಾ ಮುಂದೆ ಆಗಿರ್ಲಿ? ಹೇಳ್ಬೇಕು, ನಾನು ಥಿಯೇಟರ್ ಅಂದ್ರೆ ಒಂದು ಸ್ಟೇಜ್ ಅಂದ್ರೆ ನಾನು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಒಂದು ಸಿನಿಮಾ ಒಂದು ಕ್ಯಾಮೆರಾ ಒಂದು ಫ್ರೇಮ್ ಇಟ್ಟಿದ್ದಾರೆ ಅಂತ ಅಂದ್ರೆ ತುಂಬಾ ಕಷ್ಟ ಹಿಂತಿರ್ಗ್ಬೇಡ ಅಲ್ಲಿ ಸುಮಾರು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನೇ ಹೇಳ್ಕೊತೀನಿ, ನಾನು ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಅಷ್ಟು ಬಂದಿಲ್ಲ ಆಯ್ತಾ. ನಾನು ಸಿನಿಮಾ ನೋಡುವಾಗ ಅಯ್ಯೋ ನಾನು ಇನ್ನೂ ಮಾಡ್ಬೋದಿತ್ತಲ್ಲ, ಅಷ್ಟು ಸೊ ಮಾನಿಟರ್ ಏನ್ ನೋಡ್ತಾ ಇರ್ಲಿಲ್ಲ ನೀವು ಶೂಟ್ ಎಲ್ಲ? ಯಾರ್ ಕೆಲಸ ಡೈರೆಕ್ಟರ್ ಸರ್ ಕೆಲಸ ಅವ್ರಿಗೆ ಹೂ ಅಂದ್ರೆ ಹೂ, ಇಲ್ಲ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ಬಟ್ ನಾನು ಯಾವಾಗ ನಾನು ಸಿನಿಮಾ ನೋಡ್ದೆ ಆವಾಗ ನಂಗೆ ಅನ್ಸ್ತು ಎಲ್ಲೋ ಒಂದು ನಾನು ಮಾಡ್ಬೋದಿತ್ತು, ತುಂಬಾ ಪ್ಲೇನ್ ಆಗೋಯ್ತು, ಇನ್ನು ಮಾಡ್ಬೋದಿತ್ತು. ಬಟ್ ಅಲ್ಲಿ ಅಷ್ಟು ಬರೆಸ್ಬೇಕು ಅಂತ ಅಂದ್ರೂ ಕೂಡ ಮತ್ತೆ ಶ್ರೀ ಸರ್ ಅದಕ್ಕೆ ಕಾರಣ. ಅಷ್ಟು ಯಾಕಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಮಠ ಸರ್ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಒಂದಷ್ಟು ಜನ ಇದ್ದಾರೆ ಆರ್ಟಿಸ್ಟ್ಗಳು, ಚರೇಶ್ಮಾ ಮತ್ತೆ ನಮ್ಮ ಮಠ ಸಾರು ಮತ್ತೆ ಸೀನಿಯರು ಮತ್ತೆ ಮುನಿಯವರು, ಸೌಜನ್ಯ, ಒಂದಷ್ಟು ಜನ ಗಣೇಶ್ ಸರ್ ಆಗಿರ್ಬೋದು, ಯತಿಯವರಾಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್. ಇಲ್ಲಿ ದೊಡ್ಡ ಸ್ಟಾರ್ ಅಂತ ಏನಿಲ್ಲ ಕ್ಯಾಸ್ಟಿಂಗ್, ಇಲ್ಲಿ ಎಲ್ರು ಒಂದು ಮೀಡಿಯಂ ಆಗಿದ್ದಾರೆ. ಎಲ್ಲ ಹೊಸಬ್ರು ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಯಾವ ತರ ಅದೇ ತರ ಇದೆ. ಬಟ್ ಎಲ್ರು ನೋಡಿದ್ರೆ ನೀವು ಸ್ಕ್ರೀನ್ ಮೇಲೆ ಏನಪ್ಪ ಎಲ್ರು ಸ್ಟಾರ್ ತರನೇ ಕಾಣಿಸ್ತಾರೆ ನಿಮ್ಗೆ, ಆ ತರ ಕ್ಯಾರೆಕ್ಟರ್ ಡೆಪ್ತ್ ಆಗಿದೆ. ಓಕೆ. ಮತ್ತೆ ನಾನು ಲೈಕ್ ಆ ಹಳೆ ಇಂಟರ್ವ್ಯೂಸ್ ಅಲ್ಲಿ ಒಂದಷ್ಟು ಸತಿ ಅಥವಾ ಯಾವ್ದಾದ್ರು ಈವೆಂಟ್ಸ್ ಅಲ್ಲಿ ನೀವು ಶೇರ್ ಮಾಡಿ ನೋವಿಂದ ಶೇರ್ ಮಾಡೋದ್ ನಾನು ಕೇಳಿದೀನಿ. ಲೈಕ್ ಇವಾಗ ಹಿಂಗೆ ನನ್ನ ಸಿನಿಮಾ ಮಾಡ್ತೀನಿ ಅಂತ ಅನ್ಬಿಟ್ಟು ನಂಬಿಸಿ ಮೋಸ ಮಾಡಿದ್ರು, ಆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಸುಮಾರು ಜನ, ಅಥವಾ ಬ್ಯಾಕ್ ಸ್ಟಾಬಿಂಗ್ ಮಾಡಿರ್ತಾರೆ, ನಿಮ್ಮ ಎದುರುಗಡೆ ಹೊಗಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಿಂದ್ಗಡೆ ಇನ್ನೇನೋ ಒಂದ್ ಹೇಳಿ ಕ್ಯಾನ್ಸಲೇ ಮಾಡಿಸ್ಬಿಟ್ಟಿರ್ತಾರೆ. ಈ ತರ ಎಲ್ಲಾ ಮಾಡಿದಾರಲ್ಲ ಜನ, ಅವ್ರು ಇವತ್ತು ಈ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನಿಮ್ಗೆ ಗೊತ್ತಿರುತ್ತೆ ಕ್ಲಾರಿಟಿ ಆಗಿ ಯಾರ್ಯಾರು ಅಂತ. ಸೊ ಅವ್ರು ಈ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಇವತ್ತು ಏನ್ ಹೇಳ್ತಿದ್ದಾರೆ? ಮೇಡಮ್ ನಾನು ಆಕ್ಚುಲಿ ನೋಡಿ ರಿಯಾಲಿಟಿ ಶೋಗಳು ಮಾಡಿದ್ಮೇಲೆ ಇವತ್ತು ಎಲ್ಲೋ ಬೆಳಿಬೇಕಿತ್ತು, ನಾನು ನನ್ನ ಟ್ಯಾಲೆಂಟ್ ಎಲ್ಲೋ ಹೋಗ್ಬೇಕಿತ್ತು. ಬಟ್ ಜೊತೆಲಿ ಇರೋರು ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅನ್ನೋದಕ್ಕಿಂತ ಅವ್ರು ಮಾಡಿದ್ದು ಅವರೇ ಅನ್ಭವಿಸ್ತಾರೆ ಅಷ್ಟೇ. ನಾವೇನ್ ಹೇಳಕ್ ಇಷ್ಟಪಡಲ್ಲ. ನಾನು ನನ್ನ ಆಶೀರ್ವಾದ, ದೇವ್ರ ಆಶೀರ್ವಾದ, ನಾನ್ ಮಾಡೋ ಡೆಡಿಕೇಶನ್ಗೆ ಕೋರಂತ ಸಿನಿಮಾದಲ್ಲಿ ಮುಖಾಂತರ ದೊಡ್ಡ ಸ್ಟಾರ್ ಆದ್ಮೇಲೆ ಅವ್ರಿಗೆ ಉತ್ತರ ಬರುತ್ತೆ. ಏನೋ ಒಂದು ಅವ್ರು ಮಾಡ್ತೀನಿ ಅಂತ ಮಾಡಿಲ್ಲ, ಬಟ್ ಬೇರೆ ಯಾರು ಮಾಡಿದಾರಲ್ಲ ಅದು ಖುಷಿ ಪಡೋಣ ಅಷ್ಟೇ. ಅದೆಲ್ಲ ಅವ್ರಿಗೆ ದೇವ್ರು ನೋಡ್ಕೊತಾನೆ ಅಷ್ಟೇ. ನಾನೇನೋ ಅವ್ರಿಗೆ ಬೈಯೋದಾಗ್ಲಿ, ಒಂದು ಬೆನ್ನಕ್ ಚೂರಿ ಹಾಕೋದಾಗ್ಲಿ, ವೈರಿಗಳು ಅಂತ ಇದ್ ಮಾಡೋದಾಗ್ಲಿ ಆಗಲ್ಲ. ಬಟ್ ಅವ್ರು ಮಾಡಿರೋ ಒಂದು ಟೈಮ್ ನನ್ನ ಲೈಫಲ್ಲಿ ಮತ್ತೆ ಅವ್ರು ನನಗ್ ಕೊಡಕ್ ಆಗಲ್ಲ. ತುಂಬಾ ಹರ್ಟ್ ಆಗುತ್ತೆ ನನಗೆ, ಬಟ್ ನಾನು ಹೇಳ್ಕೊಳಕ್ ಆಗಲ್ಲ ಅಷ್ಟೇನೆ. ತುಂಬಾ ಹರ್ಟ್ ಆಗುತ್ತೆ. ಬಟ್ ಕೋರ ಮುಖಾಂತರ ಉತ್ತರ ಕೊಡ್ತೀನಿ ನಾನು ಅಷ್ಟೇನೆ. ನನಗೇನ್ ಏಜ್ ಆಗಿಲ್ಲ, ಎನರ್ಜಿ ಇದೆ, ಇನ್ನೂ ಬೇಜಾರ್ ಮಾಡ್ತೀನಿ. ಬಟ್ ಆ ಟೈಮ್ಗಳನ್ನ ಮತ್ತೆ ಯಾರು ಕೊಡಕ್ ಆಗಲ್ಲ. ತುಂಬಾ ಕಷ್ಟ ಆಗುತ್ತೆ. ಟೈಮ್ ಯಾರು ಕೊಡಕ್ಕಾಗಲ್ಲ. ಈಗ ನೋಡಿ ಎಷ್ಟು 11 ವರ್ಷ ಆಯ್ತು ಜರ್ನಿ. 11 ವರ್ಷದಲ್ಲಿ ಎಷ್ಟೋ ಬೆಳ್ಳಿ ಬಂದಿತ್ತು ನಾನು. ಈಗ ಜೊತೆಲಿರೋ ನೆಮ್ಸಿ ನಾನು ಇಂಡಸ್ಟ್ರಿ ನಾನು ಹಾಳು ಮಾಡಿದ್ರು ಅಂತ ನಾನು ಹೇಳ್ತಿಲ್ಲ. ನನ್ನ ಜೊತೆಲಿ ಇರೋರು ಹಾಳು ಮಾಡಿರೋದು ಅಷ್ಟೇ. ಇಂಡಸ್ಟ್ರಿ ಕೈ ಬೀಸ್ ಕರೀತೈತೆ, ಕಲಾವಿದ್ರು ಬನ್ನಿ ಯಾರ್ಯಾರು ಬರ್ತಾರೆ ಎಲ್ಲ ಬನ್ನಿ ಅಂತ ಸರಸ್ವತಿ ಕರೀತಾರೆ. ನಾವ್ ಹೋಗ್ಬೇಕಾದ್ರೆ ಜೊತೆಲಿರೋರು ಪುಷ್ ಮಾಡ್ಬೇಕು, ಜೊತೆಲಿ ಇಟ್ಕೊಂಡೆ ಹೋಗ್ಬೇಡ ಇನ್ನು ಮುಂದೆ ಚೆನ್ನಾಗಿ ಹೋಗು ಅಂತ ಹಿಂದೆ ಹೋಗ್ಬೇಡ ಅಂತ ಕಾಲಿಡಿದ್ದಾರೆ ಅಂತ. ನನ್ ಮಕ್ಳಿಗೆ ಏನ್ ಮಾಡಕ್ ಆಗುತ್ತೆ? ಅದ್ಕಂತ ದೂರ ಇಟ್ಟು ನಮ್ ಪಾಡನ ಹೋಗ್ತಾ ಇರ್ಬೇಕು. ಎಲ್ರಿಗೂ ಅಷ್ಟೇ ನಾನು ಹೇಳೋದು, ಜೊತೆಲಿರೋರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಯಾವತ್ತೂ ನಂಬಿಡಿ. ನಿಮ್ಮ ಟ್ಯಾಲೆಂಟ್ ಅಲ್ಲಿ ನೀವು ಬೆಳ್ಕೊಂಡು ಹೋಗಿ ಅಷ್ಟೇ. ಆ ಮಾತಲ್ಲಿ ಗೊತ್ತಾಗ್ತಿದೆ ಯಾವ ರೇಂಜಿಗೆ ಹೊಡ್ಕೊಂಡಿದೀರ ಜೀವನದಲ್ಲಿ. ಅದೇ ಏನ್ ಮೇಡಮ್, ಏನು 2 ಶೋ ಬ್ಯಾಕ್ ಟು ಬ್ಯಾಕ್ ಗೆಲ್ಬೇಕಂದ್ರೆ ತಮಾಸೆ ಅಂತ. 7 ಸ್ಟೇಟ್, ಕಾಶ್ಮೀರ ಟು ಕನ್ಯಾಕುಮಾರಿ ಗಂಟ ಕಲರ್ಸ್ ಕನ್ನಡದಲ್ಲಿ ಬಂದು ಈ ಟಿವಿ ಕನ್ನಡದಲ್ಲಿ 2 ಗೆದ್ದಿದ್ದೀನಿ. ಚಾಲೆಂಜಸ್ ಎಂತೆಂತದ್ದು ಎಂತ ಟಾಸ್ಕ್ಗಳು ಮಾಡಿಲ್ಲ ಕಷ್ಟಪಟ್ಟು. ಹಳ್ಳಿ ಮಕ್ಳು ಬರ್ತಾರ ಅನ್ಬಿಟ್ಟು ಮಿಸ್ಗೈಡ್ ಮಾಡ್ಬಿಟ್ಟು ಎಲ್ಲರನ್ನ ಬೆಳೆಯರ್ನ ಕಾಲಾಕ್ ತುಳಿದ್ಬಿಟ್ರೆ ನನಗ್ ಪರಿಚಯನೂ ಗೊತ್ತಾ. ಫಸ್ಟ್ ಆಫ್ ಆಲ್ ನಾ ಶೋಗಳು ಗೆದ್ದ ಮೇಲೆ ಎಲ್ಲಾ ಪರಿಚಯ ಆಗಿರೋದು. ಶೋಗ್ ಹೋಗ್ ಮುಂಚೆ ಯಾರು ಪರಿಚಯ ಇರಲ್ಲ ನನಗೆ. ಎಲ್ಲ ಗೆದ್ದ ಮೇಲೆ ಬರ್ತಾರೆ. ಕಿಟ್ಟಿ ನಮ್ ಹುಡ್ಗ ನಾನ್ ಬೆಳೆಸ್ತೆ ಹಂಗ ಅನ್ಕೊಂಡ್ ಬಂದ್ರು. ಅಟ್ಲೀಸ್ಟ್ ಬೆಳ್ಸಿದ್ರ, ಅಟ್ಲೀಸ್ಟ್ ಏನೋ ಒಂದ್ ಮಾಡಿದ್ರ, ಒಂದ್ ಮನೆ ಕೊಟ್ರ, ಒಂದ್ ಸೈಡ್ ಕೊಟ್ರ, ಅಟ್ಲೀಸ್ಟ್ ಒಂದೇನೋ ದುಡ್ಡು ಕೊಟ್ರ, ಏನು ಕೊಟ್ಟಿಲ್ಲ. ಸುಮ್ನೆ ನಮ್ಮ ಹುಡ್ಗ ಅನ್ಕೊಂಡ್ ಜೊತೆಲಿ ಇದ್ಕೊಂಡೇ ಲೈಫ್ ಹಾಳು ಮಾಡ್ಬಿಟ್ರು. ಅಂತವ್ರಿಗೆ ಏನ್ ಮಾಡಕ್ಕಾಗತ್ತೆ? ಯಾನ ನೆಮ್ಮಕ್ಕಾಗತ್ತೆ ಬೆಂಗಳೂರಲ್ಲಿ ಹೇಳ್ರಿ? ಇಷ್ಟೊತ್ತಿಗೆ ನಾನು ಎಲ್ಲೋ ಬೆಳಿಬೇಕಿತ್ತು ನನಗಿರೋ ಟ್ಯಾಲೆಂಟ್ಗೆ. ನಾನು ಅವಾಗ್ಲೇ ಒಂದು 10 years 2010 ಅಲ್ಲೇನೆ ನಾನು ಗೋಲ್ಡ್ ಮೆಡಲಿಸ್ಟ್ ಹೈದರಾಬಾದ್ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ಆಯ್ತಾ? ಅವಾಗ್ಲೇ ನಾನು ಬೆಳಿಬೇಕಿತ್ತು. ರಿಯಾಲಿಟಿ ಶೋ ಗೆದ್ಮೇಲೆ ನಮ್ ತಾಯಿನೂ ಕರ್ಕೊಂಡ್ಬಂದು ಒಂದು ಶೋ ಮಾಡಿದೆ. ತಾಯಿ ಮಗ ಗೆದ್ದಿರೋ ಶೋ ಯಾವ್ದು ತೋರಿಸಿ ನೋಡೋಣ. ನಮ್ದೇ ಇರೋದಿನ ಯಾವ್ದಿಲ್ಲ. ಹಿಸ್ಟ್ರಿ ಅಂದ್ರೆ ರಿಯಾಲಿಟಿ ಸ್ಟಾರ್ ಅಂತಾನೆ ಅವಾರ್ಡ್ ತಗೋಬಿಟ್ಟಿದೀನಿ. ದೊಡ್ಡ ವೇದಿಕೆ ಬ್ಯಾಂಡ್ ಅಂಬಾಸಿಡರ್ ಅಂತಾನೆ ಕರೀತಾರೆ. ಬಟ್ ಇವತ್ತು ನಾನ್ ಏನ್ ಹೇಳೋದೇನ್ ಗೊತ್ತಾ, ನಮ್ಮೂರು ಅನ್ನೋರು ಯಾರು ನಮ್ಮೂರು ಆಗಲ್ಲ. ಕೆಲವ್ರು ನಮ್ಮವ್ರು ಆಗ್ತಾರೆ, ಎಲ್ರು ನಮ್ಮವ್ರು ಆಗ್ತಾಗಲ್ಲ. ಅದಕ್ಕೆ ನಾವು ಕೆಲವ್ರನ್ನ ನಂಬಿ ಎಲ್ಲರನ್ನ ಬಿಟ್ಟು ಹೋಗ್ತಾ ಇರ್ಬೇಕು ಮುಂದೆ ಅಷ್ಟೇ. ನಿಜ. ಈಗ ನೀವೇ ಹೇಳ್ದಂಗೆ ಎಲ್ಲಾ ರಿಯಾಲಿಟಿ ಶೋಸ್ ಅಲ್ಲೂ ನಿಮ್ದೇ ಅದೊಂದ್ ಛಾಪ್ ಮೂಡ್ಸಿದೀರಾ. ಅಲ್ಲಲ್ಲಿ ಅವಾಗ ಮುಟ್ಟಿದೆಲ್ಲ ಚಿನ್ನ ಅನ್ನೋ ತರ ಇತ್ತು. ಸುನಾಮಿ ಕಿಟ್ಟಿ ಆ ರಿಯಾಲಿಟಿ ಶೋ ನಡೀತಾರೆ ಅಂದ್ರೆ ಪಕ್ಕ ಕಪ್ಪ ಅವ್ರದೇ ಅನ್ನೋ ತರ. ನಾವು ನಮ್ಮ
ಮನೆಯವರಂದ್ರೆ ಅಪ್ಪ ಅಮ್ಮ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದೀವಿ, ಓ ಸುನಾಮಿಗೆ ಅವ್ರ ಪಂಚಿಂಗ್ ಡೈಲಾಗ್ಸ್ ಗಳೇನು ಫೇಮಸ್ ಹೌದು. ಎಲ್ಲಾ ಶೋನಲ್ಲೂ ಎಲ್ಲಾ ಇಂಟರ್ವ್ಯೂನಲ್ಲೂ 1, 2, 3 ಡೈಲಾಗ್ ಇದ್ದೇ ಇರುತ್ತೆ. ಇವಾಗ ನಮ್ಮಿಬ್ಬರಿಗೋಸ್ಕರ ಹೇಳಿ ಏನಾದ್ರು ಒಂದು. ನಿಮ್ಮಿಬ್ರಿಗೋಸ್ಕರ ಹೇಳ್ಬೇಕಾ? ನಿಮ್ಮಿಬ್ರಿಗೋಸ್ಕರ ಒಂದೇ ಸತಿ ಸೇರ್ಸಿ ಹೇಳ್ಬಿಡ್ತೀನಿ. ಕವಿಯಾಗಿ ಬರೆಯಲು ನಾ ಕವಿಯಲ್ಲ, ಚಿರವಾಗಿ ಉಳಿಯಲು ಈ ಭೂಮಿ ನಂದಲ್ಲ, ಡಿಲೇಟ್ ಆಗು ಇಬ್ಬರ ಪ್ರೇಮಿಗಳ ಬದುಕಿನಲ್ಲೇ ನಿಮ್ಮ ಇಬ್ಬರ ನೆನಪೊಂದೇ ಅಮರ ಈ ಪುಟ್ಟ ಹೃದಯದಲ್ಲಿ ಹೃದಯದಲ್ಲಿ. ಇನ್ನು ಮಜಾ ಏನ್ ಗೊತ್ತಾ, ಆ ಸೆಂಟೆನ್ಸ್ ಇನ್ನು ಕಂಪ್ಲೀಟ್ ಮಾಡೇ ಇಲ್ಲ. ನಿಮ್ಮಿಬ್ರಿಗೋಸ್ಕರ ಒಂದೇ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಹಂಗೆ ರಪ್ಪ ಅಂತ ತಗೊಂಡ್ಬಿಟ್ಟು ಹೆಂಗಿದೆಲ್ಲ. ಅಲ್ಲ ಮೇಡಮ್, ನಾನ್ ನೋಡಿದ್ರೆ ಒಂದೇ ಏಟು, ಹುಡುಗಿರ್ ಹೊಡೆದ್ರೆ ಬದುಕದೇ ಡೌಟ್. ಗೊತ್ತಾ ನಿಮ್ಗೆ? ನಾನ್ ನೋಡಿದ್ರೆ ಒಂದೇ ಏಟು, ಹುಡುಗಿರ್ ಹೊಡೆದ್ರೆ ಬದುಕದೇ ಡೌಟ್. ಡೆಡ್ಲೈನ್ ಆಗ್ಬಿಡ್ತಾರೆ ಹುಡುಗಿರು, ಅಷ್ಟು ಪವರ್ಫುಲ್. ಆದ್ರೆ ಇನ್ನೊಂದ್ ಹೇಳ, ಇದು ಹೊಗಳುತ್ತಿರೋದ ಅವಮಾನ ಮಾಡ್ತಾ ಇರೋದ ಹೊಗಳುತ್ತಿದ್ದೀನಿ ಹುಡುಗಿರ್ನ. ಹುಡುಗಿರು ಯಾವಾಗ್ಲೂ ಸ್ಟ್ರಾಂಗ್ ಇರ್ತಾರೆ, ಯಾಕೆಂದ್ರೆ ನಮ್ ತಾಯಿನ ಒಂದ್ ಹೆಣ್ಣಲ್ವಾ, ಬಿಡ್ಕೊಡಕ್ ಆಗಲ್ಲ ಹೆಣ್ಮಕ್ಳನ್ನ. ಈ ತರ ಎಲ್ಲ ಹೇಳಿದ್ರೆ ತುಂಬಾನೇ ಖುಷಿ ಆಯ್ತು ನಿಮ್ಮಿಬ್ರ ಜೊತೆ ಮಾತಾಡಿ. ಹೌದು, ನೀವ್ ಇನ್ನೊಂದ್ ಹೇಳಿಲ್ಲ ನಂಗೆ. ಇವತ್ತು ಆ ಸ್ಪೆಷಲ್ ಪರ್ಸನ್ಸ್ ಇದಾರಲ್ಲ ಬ್ಯಾಕ್ ಸ್ಟಾಬಿಂಗ್ ಮಾಡಿದವರು, ಅದ್ರಲ್ಲಿ ಯಾರು ಒಬ್ರು ಇಬ್ರು ಕಾಂಪ್ಲಿಮೆಂಟ್ಸ್ ಕೊಟ್ರ ಕಾಲ್ ಅಥವಾ ಮೆಸೇಜ್ ಮಾಡಿ ಅಂತ? ಅಲ್ಲ, ಕಾಲು ಮೆಸೇಜ್ ಎಲ್ಲ ಇವಾಗ್ಲೂ ಜೊತೆಗೆ ಇದ್ದಾರೆ. ಹೌದಾ? ಸ್ಪೆಷಲ್ ಟ್ಯಾಲೆಂಟ್ ನಿಮ್ದು ಅಂತವ್ರನ್ನೆಲ್ಲ ಇನ್ನೂ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ದೀರಲ್ಲ, ಅದು. ನಾನ್ ಇಟ್ಕೊಂಡು ಅವ್ರ ಏನ್ ಕೊಟ್ಟಿದ್ರೆ ರಿವೆಂಜ್ ಕೊಡೋ ಅಂತ ಹುಡುಗ ನಾನಲ್ಲ. ಬಟ್ ನನ್ನಂತ ಹುಡುಗನ ಅವ್ರು ಕಳ್ಕೊಂಡ್ರಲ್ಲ ಅನ್ನೋ ಅವ್ರ ಫೀಲ್ ಆಗ್ಬೇಕಷ್ಟೇ. ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಕಳ್ಕೊಳಕ್ ನೀವು ಅವಕಾಶನೇ ಮಾಡ್ಕೊಟ್ಟಿಲ್ವಲ್ಲ? ಅಲ್ಲ, ನಾನು ಈಗೇನೋ ನಾನು ಕಮ್ಯುನಿಕೇಶನ್ ಅಂದ್ರೆ ಎಷ್ಟು ಬೇಕಷ್ಟೇ ಇರೋದಲ್ಲ. ಮೊದ್ಲಿನ ತರ ಮಿಂಗಲ್ ಆಗಿ ಪೊಂಗಲ್ ತಿನ್ನಕ್ ಹೋಗಲ್ಲ. ಮತ್ತೆ ಆಲ್ರೆಡಿ ಪೊಂಗಲ್ ತಿಂದಿದ್ದೀನಿ ಮಿಂಗಲ್ ಆಗಿ. ಈಗ ಯಾಕೆ ಬೇಕು ಸಿಂಗಲ್ ಆಗಿ ಇರೋಣ ಸುಮ್ಮನೆ ಇದೀನಿ ಅಷ್ಟೇ. ಕೋರ ನೋಡಿದ್ಮೇಲೆ ಟ್ರೈಲರ್ಗೆ ಫಿದಾ ಆಗಿದ್ದಾರೆ ಅವರು. ನನ್ನ ಟ್ಯಾಲೆಂಟ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಮೇಡಮ್, ನಾನು ಈಗ್ಲೂ ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು ಕಿಲಾಡಿನೇ. ಟ್ಯಾಲೆಂಟ್ ಅಂತ ಬಂದಾಗ ನಾನು ಯಾವ್ದು ಕಾಂಪ್ರಮೈಸ್ ಆಗಲ್ಲ. ಯಾರಿಗ್ ಬೇಕಾದ್ರೂ ಟಗ್ ಆಫರ್ ಕೊಡ್ತೀನಿ. ಗೆಲ್ಲ ಕುದ್ರೆ ಓಡಿಸ್ಬೇಕು ರೇಸ್ ಅಲ್ಲಿ. ಕೈ ಕಾಲ್ ಕಟ್ಟಾಕ್ಬಿಟ್ಟು ಓಡೋದ್ರೆ ಹೆಂಗ್ ಓಡಕ್ಕಾಗುತ್ತೆ ಅದು ಚರಿಷ್ಮಾ? ಅದೇ ತರ ಬಿಡ್ಬೇಕು ಅಕ್ಕಡಕ್ಕೆ. ಓಡು ನೋಡೋಣ ಸುನಾಮಿ ಯಾರು ಹಿಡಿತಾರೆ. ಆ ಸುನಾಮಿ ಸೈಲೆಂಟ್, ಈ ಸುನಾಮಿ ಸ್ವಲ್ಪ ವೈಲೆಂಟ್ ಅಷ್ಟೇ. ಅದ್ ಯಾವಾಗ ಬರ್ತಾರೆ, ನಾನು ಯಾವಾಗ್ಲೂ ಬರ್ತಾ ಇರ್ತೀನಿ. ಅದಕ್ಕೆ ನಾ ಸುನಾಮಿ ಅಂತಾನೆ ಹೆಸರು ಇಟ್ಕೊಂಡಿದ್ದೀನಿ. ನುಗ್ತೀನಿ, ನನ್ನ ಆಸೆನ ನಾನು ನಿರ್ವಹಿಸ್ತೀನಿ. ಬಟ್ ಬೇರೆಯವ್ರಿಗೆ ಅಲ್ಟ್ ಮಾಡಕ್ಕಲ್ಲ, ನನ್ನ ಕೆಪಾಸಿಟಿಗೆ ನಾನು ಬೆಳಿಬೇಕಂತ ಆಸೆ ಅಷ್ಟೇ. ಸೂಪರ್. ನಿಜವಾಗ್ಲೂ ನೀವ್ ಹೆಂಗೆ ರಿಯಾಲಿಟಿ ಶೋ ನಲ್ಲಿ ಇದ್ದಾಗೆಲ್ಲ ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇತ್ತು, ಇನ್ಮೇಲಿಂದ ಈ ಮೂವಿ ರಿಲೀಸ್ ಆದ್ಮೇಲಂತೂ ನೀವು ಮುಟ್ಟಿದೆಲ್ಲ ವಜ್ರನೇ ಆಗೋಗ್ಬಿಡುತ್ತೆ ಅಂತ ನಾವು ಆಶಿಸ್ತೀವಿ. ಹಂಗೆ ಆಗ್ಲಿ ಅಂತ. ಸೊ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಹಾಗೆ ಈ ಸಿನಿಮಾ ಮೂಲಕ ಇನ್ನೂ ಒಂದಷ್ಟು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದಾರೆ ಸ್ಕ್ರೀನ್ ಅಲ್ಲಿ ಆಬ್ವಿಯಸ್ಲಿ. ಅಂಡ್ ನಿಮ್ ಆಕ್ಟಿಂಗ್ ಸ್ಕಿಲ್ಸ್ ಅಂತೂ ಎಲ್ಲರೂ ಮಾತಾಡ್ತಿದ್ದಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಲಿ ನಿಮ್ಗೂ. ಒಂದು ಒಳ್ಳೆ ಹೀರೋಯಿನ್ ಆಗಿ ಬೆಳೀರಿ ಕರ್ನಾಟಕದಲ್ಲಿ. ಆಲ್ ದ ಬೆಸ್ಟ್ ಟು ಕೋರಾ. 18th ರಿಲೀಸ್ ಆಗ್ತಿದೆ, April 18, 2025. ಎಲ್ರು ಹೋಗಿ ಈ ಸಿನಿಮಾ ನೋಡಿ ನಿಮ್ಮಿಬ್ರು ತುಂಬಾ ಎತ್ತರಕ್ಕೆ ಬೆಳೆಸ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಂಗೆ ನಮ್ಮ ಆಡಿಯನ್ಸ್ ನ ಸಿನಿಮಾ ಕರೆದು ಬಿಡಿ ನೀವೇ. ಸೊ ಅದೇ ಹೇಳ್ದಂಗೆ ನಮ್ಮ ಟ್ರೆಡಿಷನ್ ಕಮ್ಮಿ ಆಗ್ತಾ ಇದೆ. ಥಿಯೇಟರ್ ಹೋಗ್ಬಿಟ್ಟು ನೋಡೋಂತ ಒಂದು ಟ್ರೆಡಿಷನ್ ಕಮ್ಮಿ ಆಗ್ತಾ ಇದೆ. ಸೊ ಏನು ಅಂದ್ರೆ ರಿವ್ಯೂಸ್ ಕೊಡೋಕ್ಕಿಂತ ಮುಂಚೆ ಬೇರೆಯವ್ರ ಮಾತ್ ಕೇಳದೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಮೊದ್ಲು. ಅದಾದ್ಮೇಲೆ ನಾವ್ ಅದನ್ನ ತಗೋತೀವಿ. ಏನೇ ಆದ್ರೂ ಕೆಟ್ಟದಾಗಿ ಒಳ್ಳೇದಾಗಿ ನಾವು ತಗೋತೀವಿ. ಇದೇ April 18 ನಿಮ್ಮ ಕುಟುಂಬದವ್ರ ಜೊತೆ ಹೋಗಿ, ನಿಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಹೋಗಿ ನಮ್ಮ ಸಿನಿಮಾನ ದಯವಿಟ್ಟು ನೋಡಿ. ಸೂಪರ್. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ನೋಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದೀನಿ. ಇವತ್ತು ಏನೇನ್ ಮಾತಾಡೋದು ಅದೆಲ್ಲ ಸತ್ಯವಾಗಿರುತ್ತೆ. ಇದೇ ತಿಂಗಳು 18ನೇ ತಾರೀಕು ಕೋರಾ ಸಿನಿಮಾ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತೈತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ರಿಯಾಲಿಟಿ ಶೋನ ಸುನಾಮಿ ಕಿಟ್ಟಿನ ಯಾವ ತರ ಗೆಲ್ಸಿದ್ರಿ, ಅದೇ ತರ ಕೋರಾ ಸಿನಿಮಾನ ಗೆಲ್ಸಿ ಆಶೀರ್ವಾದ ಮಾಡಿ ಆರೈಸಿ. ನಿಮ್ಗೆ ಏನ್ ಬೇಕು ಕಂಟೆಂಟ್ ಇಡೀ ಸಿನಿಮಾದಲ್ಲಿದೆ. ಫೈಟ್, ಸಾಂಗ್, ಎಮೋಷನ್, ಮತ್ತೆ ತಾಯಿ ಸೆಂಟಿಮೆಂಟ್, ಮೊಮ್ಮಗನ್ ಸೆಂಟಿಮೆಂಟ್, ಮತ್ತೆ ಒಂದು ಕ್ಯೂಟ್ ಲವ್ ಸ್ಟೋರಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಅದ್ಭುತವಾಗಿ ನಾವು ಮಾಡಿದೀವಿ. ತುಂಬಾ ಇಷ್ಟ ಆಗುತ್ತೆ. ಇದೇ ತಿಂಗಳು 18ನೇ ತಾರೀಕು ಸಿನಿಮಾನ ಬಂದು ನೋಡಿ. ಇಡೀ ಕರ್ನಾಟಕದ ಎಲ್ಲಾ ಕಡೆ ಇರುತ್ತೆ. ಆಶೀರ್ವಾದ ಮಾಡಿ ಆರೈಸಿ. ನಿಮ್ಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.